ಬುದ್ಧಿ ಇರುವ ಗುಂಬೆಯು ಕಾಲು ನಡೆಸಿದಂತೆ. ಒಂದು ನಿಮಿಷದಲ್ಲಿ ಪ್ರಜಾಕೀಯ ಅಂತಂದ್ರೆ ಏನೇ? ಅಧಿಕಾರ ಜನರ ಕೈಲಿರೋದೇ ಪ್ರಜಾಕೀಯ. ನಿಮ್ಮ ಪ್ರಕಾರ ಈಗ ರಾಜಕಾರಣಿಗಳು ಕರೆಕ್ಟ್ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಬರ್ತಾ ಬರ್ತಾ ಯಾವ ಲೆವೆಲ್ಗೆ ಆಗ್ಬಿಟ್ಟಿದೆ ಅಂದ್ರೆ ಕೋಟಿ ಕೋಟಿ ಹೂಡಿಕೆ ಮಾಡುವಂತ ಬಿಸ್ನೆಸ್ ತರ ಆಗೋಗ್ಬಿಟ್ಟಿದೆ ರಾಜಕೀಯ. ಕಾಕ್ರೋಚ್ ಜನತಾ ಪಾರ್ಟಿ ಇದ್ರ ಬಗ್ಗೆ ನಿಮ್ಮ ನಿಲುವೇನ್ ಸರ್? ಭಯ ಭಯ ಹುಟ್ಟಿಸೋ ಕಥೆ ಅದು ಆಕ್ಚುಲಿ. ಎಲ್ಲರೂ ಬಂದು 1,000, 2,000, 1,000, 2,000 ಕೊಡ್ತಾ ಇರ್ತಾರೆ. ಅಂತವ್ರಿಗೆಲ್ಲ ಪ್ರಜಾಕೀಯ. ನೀವು ಎಷ್ಟೊತ್ತಿ ಅಂತ ಇದನ್ನೇ ರಿಪೀಟ್ ಮಾಡ್ತೀರಾ ಅಂತ. ಪ್ರಜಾಕೀಯ ಅನ್ನೋದು ತುಂಬಾ ಡೈರೆಕ್ಟ್ ಆಗ್ಬಿಡುತ್ತೆ ಅಪ್ರೋಚ್ ಅಂತ ನಂಗೆ ಅನಿಸ್ತದೆ ಸರ್. ದೆನ್ ವಿ ಆರ್ ಟಾಕಿಂಗ್ ಅಬೌಟ್ ಟ್ರಾನ್ಸ್ಪರೆನ್ಸಿ, ಬದಲಾವಣೆ ಅಂತೆಲ್ಲ ಮಾತಾಡ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಜನರಿಗೆ ಏನು ಹೇಳ್ತೀವಿ, ಓಟ್ ಹತ್ರ ಮಾತಾಡ್ಬಿಡ್ತೀವಿ. ಹೇಳ್ಬೋದು, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಈ ಥರ ಟೆಕ್ನಾಲಜಿ ಟ್ರಾನ್ಸ್ಪರೆನ್ಸಿ ಹೇಳ್ಬೋದು, ಅಷ್ಟೇ ಆಶ್ವಾಸನೆ ಕೊಡ್ಬೋದು. ಬಟ್ ಮಾಡೋದು ಪೀಪಲ್ ಆರ್ ಲಿಟಲ್ ಇರ್ರೆಸ್ಪಾನ್ಸಿಬಲ್. ನನಗೆ ಬದಲಾವಣೆ ಆಗಲ್ಲ, ನಿರಾಶಾದಾಯಕರಾಗಿದ್ರೆ ನೀವು ಹಂಗೆ ಇದ್ಬಿಡಿ. ಹೀರೋ ಒಬ್ರು ಬಂದ್ರು ಅವ್ರನ್ನ ದೇವ್ರ ಥರ ನೋಡಿ, ಯಾರೊಬ್ಬ ಪೊಲಿಟಿಷಿಯನ್ ಬಂದ್ರೆ ಐಡಿಯಲ್ ವರ್ಷಿಪ್ ಮಾಡ್ತೀರಿ. ಇನ್ನೊಂದು ನೇಪಾಳ ಆಗುತ್ತೆ ಅಷ್ಟೇ. ನಿಮ್ಗೆ ಯಾವಾಗ ಅಂದರ್ ಬೀರುತ್ತೋ ಬಾಹರ್ ಬೀಳುತ್ತೋ ಗೊತ್ತಿಲ್ಲ. ಯಾಕೆ ಚೇಂಜ್ ಅನ್ನೋದು 100% ಸ್ಟ್ರಾಂಗ್ ಆಗಿ ಬಂದೇ ಬರುತ್ತೆ ಸರ್. ನನ್ನ ಜನ್ರೇಷನ್ ಆದರೂ ನಾನು ನೋಡ್ತೀನಿ ಸರ್. ಮಿನಿಮಮ್ 1,000-2,000 ಕೋಟಿ ಬೇಕು ಕಡಿಮೆ ಅಂತ. ನನ್ನ ಪ್ರಕಾರ ತುಂಬ ಜನ ರಾಜಕೀಯದವರೇ ಪ್ರಜಾಕೀಯನ ಅಡಾಪ್ಟ್ ಮಾಡ್ಕೊಳ್ಳೋ ಥರನೂ ಇದೆ. ನನಗೆ ನಾನು ಆ ಮೈಂಡ್ ಸೆಟ್ಟಲ್ಲೇ ಇಲ್ಲ ಸರ್. ನಾನೇನೋ ದೊಡ್ಡ ಏನೋ ದೇಶ ಸರಿ ಮಾಡ್ಬಿಡ್ತೀನಿ ಅನ್ನೋ ಭ್ರಮೆನೂ ಇಲ್ಲ, ಅಹಂಕಾರನೂ ಇಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶಶಿ. ನಾವು ಚಿಕ್ಕಂದಿದ್ದಾಗಿಂದ ರಾಜಕೀಯ ಮತ್ತು ರಾಜಕಾರಣಿಗಳು ಅಂತ ಅಂದ್ಬಿಟ್ರೆ ಪವರ್ ಅನ್ನೋ ಒಂದು ಸಿನಾನಿಮ್ ಜೊತೆಗೆ ನೋಡ್ತಾ ಇದ್ವಿ. ಆದರೆ ಈ ಮಧ್ಯದಲ್ಲಿ ಒಬ್ಬರು ಬಂದರು, ಅವ್ರು ಹೇಳಿದರು ಪವರ್ ಅನ್ನೋವಂಥದ್ದು ಸಾಮಾನ್ಯರಾದಂಥ ಜನರ ಅಸಾಮಾನ್ಯವಾದಂತಹ ಪವರ್. ಅದು ಪೊಲಿಟಿಷಿಯನ್ ಕೈಯಲ್ಲಿಲ್ಲ, ಇನ್ನೊಬ್ಬರ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿದೆ ಅಂತ ಹೇಳೋವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಪಡ್ತಿರುವಂಥ ವ್ಯಕ್ತಿಯವರು. ಅವರು ರಾಜಕೀಯ ಅಲ್ಲ, ಪ್ರಜೆಗಳ ಕೈಯಲ್ಲಿ ಕೀ ಇರಬೇಕು. ದಟ್ ಈಸ್ ರಿಯಲ್ ಡೆಮೋಕ್ರಸಿ. ಜನರು ರಾಜಕಾರಣಗಳಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋಂಥ ಒಂದು ಮಹತ್ವಾಕಾಂಕ್ಷದಿಂದ ಪ್ರಜಾಕೀಯ ಅಂತ ಒಂದು ದೊಡ್ಡ ಆಸೆಯನ್ನು, ಆಕಾಂಕ್ಷೆಯನ್ನು ಸ್ಟಾರ್ಟ್ ಮಾಡಿದಂಥವ್ರು. ದ ರಿಯಲ್ ಹೀರೋ, ದ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಪಾಡ್ಕಾಸ್ಟ್ ಸೀರೀಸ್ಗೆ ಬಂದಿದ್ದಾರೆ. ಸರ್, ತುಂಬ ಥ್ಯಾಂಕ್ ಯು. ರೈತ ಅಟ್ 360ಗೆ ತಾವು ಬಂದಿರೋವಂಥದ್ದು. ನಾನು ನಿಮ್ಮ ಐಡಿಯಾಲಜಿ, ನಿಮ್ಮ ದೊಡ್ಡ ಅಭಿಮಾನಿ. ತಾವು ಇಲ್ಲಿರೋವಂಥದ್ದು ತುಂಬ ಖುಷಿ ಆಯಿತು ಸರ್. ಹೇಗಿದ್ದೀರಾ ಸರ್? ಆರಾಮ್, ನೀವು ಹೇಗಿದ್ದೀರಾ ಸರ್? ಸೂಪರ್ ಸರ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಹಿಯರ್. ಸರ್, ಯು ಸ್ಟಾರ್ಟೆಡ್ ಯುವರ್ ಜರ್ನಿ ಆ್ಯಸ್ ಎ ಪೊಲಿಟಿಷಿಯನ್ ಒಂದು 10-12 ವರ್ಷ ಆಗಿದೆ. 2017 to 2018 ಶುರು ಮಾಡಿರೋದು. ಹೌ ಹ್ಯಾಪಿ ಆರ್ ಯು ಸರ್? ಎಷ್ಟು ಖುಷಿ ಇದೆ ನಿಮಗೆ? ಇಲ್ಲ, ಇದು ಖುಷಿ ಇದು ಅಂತಲ್ಲ, ಸ್ಟಾರ್ಟ್ ಮಾಡಿದ್ದೇ ಒಂದು ಖುಷಿ ಅಷ್ಟೇ. ಆಮೇಲೆ ಅದು ಏನಾಗುತ್ತೆ ಅನ್ನೋದು ಖುಷಿ ಅಥವಾ ಬೇಜಾರು ಆ ಥರ ಇಲ್ಲ. ಇಟ್ ಈಸ್ ಎ ಮೈ ವರ್ಕ್, ಮೈ ಡ್ಯೂಟಿ. ನನಗನ್ನಿಸ್ತಿರೋದು ನಾನು ಹೇಳಬೇಕು 4 ಜನಕ್ಕೆ ಅನ್ನೋದಕ್ಕೋಸ್ಕರ ಮಾಡಿದ್ದು. ನಂತರನೇ ತುಂಬ ಜನ ಯೋಚನೆ ಮಾಡೋವಂಥವ್ರು ಇದ್ದಾರೆ. ಸೊ ಒಂದು ದಾರಿ, ಇದೊಂದು ಆಲ್ಟರ್ನೇಟಿವ್ ದಾರಿ ಅಷ್ಟೇ. ಇದುವರೆಗೂ ಒಂದು ದಾರಿಲಿ ನಾವು ನೋಡಿದ್ದೀವಿ. ಇದುವರೆಗೂ ರಾಜಕೀಯ ವ್ಯವಸ್ಥೆ ಹೆಂಗಿದೆ, ಅಲ್ಲೇನೆಂದರೆ ಇವಾಗ ಬರ್ತಾ ಬರ್ತಾ ಯಾವ ಲೆವೆಲ್ಗೆ ಆಗ್ಬಿಟ್ಟಿದೆ ಅಂದರೆ ಕೋಟಿ ಕೋಟಿ ಹೂಡಿಕೆ ಮಾಡೋವಂಥ ಬಿಸ್ನೆಸ್ ಥರ ಆಗೋಗ್ಬಿಟ್ಟಿದೆ ರಾಜಕೀಯ. ಸೊ ಅದನ್ನು ತೆಗೆದು ಒಂಥರ ಸ್ವಚ್ಛವಾದ ಒಂದು ಪ್ರಜಾಕೀಯ ವ್ಯವಸ್ಥೆ ಮಾಡ್ಬೋದಾ ಅನ್ನೋ ಒಂದು ಇದಷ್ಟೇ. ಇದಕ್ಕೇನಿಲ್ಲ, ನನ್ನ ಪ್ರಕಾರ ಮುಂಚೆ ಆಗಿದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಇವಾಗ ಟೆಕ್ನಾಲಜಿ ಇರೋದ್ರಿಂದ ಈಸಿಯಾಗಿ ಪೀಪಲ್ನ ರೀಚ್ ಮಾಡ್ಬೋದು, ಟೆಕ್ನಾಲಜಿ ತರ್ಬೋದು. ಸೊ ಇದೆಲ್ಲ ಪಾಸಿಬಿಲಿಟೀಸ್ ಇದೆ ಅಂತ ಅನಿಸಿದ್ದಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇ. ಸೂಪರ್ ಸರ್. ಸೊ ಇನ್ ದಿಸ್ 10+ years ಆಫ್ ಯುವರ್ ಜರ್ನಿ, ಸೊ ಪ್ರಜಾಕೀಯದ ಬಗ್ಗೆ ಸಾಕಷ್ಟು ಮಾತಾಡಿದ್ರೆ, ಸಾಕಷ್ಟು ಕೆಲಸ ಮಾಡಿದ್ರೆ, ಸಾಕಷ್ಟು ಜನರಿಗೆ ತಲುಪಿದೆ ಅಂತಲೂ ಅಂದ್ಕೊಂಡಿದ್ದೀನಿ. ಯಾರು ಪ್ರಜಾಕೀಯ ಅನ್ನೋದು ಇನ್ನೂ ಗೊತ್ತಿಲ್ಲ ಅಥವಾ ಯಾರು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋರಿಗೆ 1 ನಿಮಿಷದಲ್ಲಿ ಪ್ರಜಾಕೀಯ ಅಂತಂದರೆ ಏನು ಹೇಳ್ತೀರಾ ಸರ್? ಏನಿಲ್ಲ, 1 ನಿಮಿಷ ನೀವು ಒಂದು ಪ್ರಜಾಕೀಯ ಅಂತ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿದ್ರೆ ಎಲ್ಲವೂ ಗೊತ್ತಾಗ್ಬಿಡುತ್ತೆ ನಿಮಗೆ. ಏನಂದರೆ ಒಂದು ವೋಟ್ರಸ್ ಯುನೈಟ್ ಆಗೋ ಅಂತ ಒಂದಿದೆ. ಒಂದೇ 1 ನಿಮಿಷ ಹೇಳ್ಬೇಕಂದ್ರೆ ವೋಟ್ರಸ್ ಲೀಡರ್ಸ್ ಆಗಬೇಕಷ್ಟೇ ಇಲ್ಲಿ. ಅಂದರೆ ವೋಟ್ರಸ್ ಕೈಲಿ ಪವರ್ ಇರಬೇಕನ್ನೋದು ಒಂದೇ ಇಲ್ಲಿ. ಸೊ ಹೆಂಗೆ ಸಾಧ್ಯಪ್ಪ ಅಂದರೆ ಟೆಕ್ನಾಲಜಿ ಮೂಲಕ ಸಾಧ್ಯ ಅಂತ. ಸೊ ನಾವು ಈ ಪಕ್ಷ ಮಾಡಿರೋದಾಗಲಿ, ಒಂದು ಆ್ಯಪ್ ಮಾಡಿರೋದಾಗಲಿ ಕಾರಣನೇ ಇಲ್ಲಿ ನಮಗೆ ಪಾರ್ಟಿಸಿಪೆಂಟ್ಸ್ ಇಂಪಾರ್ಟೆಂಟೇ ಅಲ್ಲ. ಅವನು ಎಷ್ಟು ವಿದ್ಯಾವಂತ, ಎಷ್ಟು ತಿಳ್ಕೊಂಡಿದ್ದಾನೆ, ಏನು, ಅದು ಯಾವುದೂ ಇಂಪಾರ್ಟೆಂಟ್ ಅಲ್ಲ. ಜಸ್ಟ್ ಲೈಕ್ ಸಂವಿಧಾನದಲ್ಲಿ ಹೇಳಿರೋ ಪ್ರಕಾರ ದೇಶದ ಪ್ರಜೆ ಆಗಿರಬೇಕಷ್ಟೇ. ಅವನು ಸಂಬಳಕ್ಕೆ ಕೆಲಸ ಮಾಡೋನಾಗಿರಬೇಕು. ಜನರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಅದನ್ನು ಕೆಲಸ ಮಾಡೋನಾಗಿರಬೇಕು. ಎಗೈನ್ ಜನರು ಹೆಂಗೆ ಹೇಳ್ತಾರೆ ಅಂದರೆ ಥ್ರೂ ಟೆಕ್ನಾಲಜಿನೇ. ಎಗೈನ್ ಮತ್ತೆ
ಹೆಂಗೆ ಅವ್ನು ಕಾಂಟ್ಯಾಕ್ಟ್ ಮಾಡ್ತಾನೆ, ಎಲ್ಲ ಜನರ ಕನೆಕ್ಷನ್ ಹೆಂಗೆ ಇಟ್ಕೊತಾನೆ, ಜನರದ್ದು ಒಪಿನಿಯನ್ ಹೆಂಗೆ ತೊಗೊತಾನೆ, ಅದು ಕರೆಕ್ಟಾಗಿ ಕೆಲಸ ಪಾರದರ್ಶಕತೆಯಿಂದ ಹೆಂಗೆ ಮಾಡ್ತಾನೆ. ಅಕಸ್ಮಾತ್ ಅವ್ನು ಕರೆಕ್ಟಾಗಿ ಕೆಲಸ ಮಾಡಿಲ್ಲ, ಅವನ್ನ ಕೆಳಗೆ ಇಳಿಸುವಂಥ ಒಂದು ವ್ಯವಸ್ಥೆ ಬರಬೇಕು. ಮತ್ತು ಎಲೆಕ್ಷನ್ ಆದರೂ ಪರವಾಗಿಲ್ಲ, ಆ ಸಿಸ್ಟಮ್ ಕರೆಕ್ಟ್ ಆಗಬೇಕಂದ್ರೆ ಈ ಥರ ಒಂದೆರಡು ಕಡೆ ಆದಾಗ ಎಲ್ಲರೂ ಹುಷಾರಾಗ್ತಾರೆ. ಸೊ ಅಧಿಕಾರ ಜನರ ಕೈಲಿರೋದೇ ಪ್ರಜಾಕೀಯ. ಸೊ ಈ ಥರ ಒಂದು ಅಧಿಕಾರ ಇಟ್ಕೊಳ್ಳೋ ಥರ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಬೇಕು ಅನ್ನೋದಷ್ಟೇ. ಕರೆಕ್ಟ್ ಸರ್. ನೀವು ನಿಮ್ಮ ಸಿನಿಮಾಗಳಲ್ಲಿ ಹೇಳ್ದಂಗೆ ಪೀಪಲ್ ಆರ್ ಲಿಟಲ್ ಇರ್ರೆಸ್ಪಾನ್ಸಿಬಲ್. ಅಂದರೆ ಐ ಆಲ್ಸೋ ಪರ್ಸ್ನಲಿ ಬಿಲೀವ್ ದಟ್ ನಾವು ನಿಮ್ಮ ಪ್ರಕಾರ ಈಗ ರಾಜಕಾರಣಿಗಳು ಕರೆಕ್ಟ್ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಅಲ್ಲ, ಇಲ್ಲಿ ಯಾರು ಕರೆಕ್ಟ್ ಇದ್ದಾರೆ ಕರೆಕ್ಟ್ ಇಲ್ಲ ಅನ್ನೋದಕ್ಕಿಂತ ಒಂದಷ್ಟು ವರ್ಷಗಳಿಂದ ಇದು ನಡ್ಕೊಂಡು ಬಂದ್ಬಿಟ್ಟಿದೆ. ತುಂಬ ಇವಾಗ ಮೊನ್ನೆ ಯಾರೋ ಕ್ವಶನ್ ಕೇಳಬೇಕಾದ್ರೆ ಹಂಗೆ ಹೇಳಿದ್ರು, ರಿಯಾಲಿಟಿ ಅಥವಾ ಟ್ರೂತ್ ಯಾವುದು ಕರೆಕ್ಟು, ರಿಯಾಲಿಟಿನ ಟ್ರೂತಾ? ವಾಟ್ ಈಸ್ ರಿಯಾಲಿಟಿ? ಸುಳ್ಳು ರಿಯಾಲಿಟಿ ಆಗಿರ್ಬೋದು, ಅಂದರೆ ವಾಸ್ತವ ಪ್ರಪಂಚದಲ್ಲಿ ಸುಳ್ಳೇ ಸತ್ಯ ಅಂತ ಬದುಕ್ತಾ ಇರ್ಬೋದು ನಾವು, ಬಟ್ ರಿಯಲ್ ಸತ್ಯ ಒಂದು ಸಂಶೋಧನೆ ಮಾಡಲೇಬೇಕಲ್ವಾ? ಸೊ ಆ ದಾರಿ ಅಷ್ಟೇ ಇದೆ. ಆ್ಯಕ್ಚುಲಿ ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಿಂಗಿರ್ಬೇಕು. ಆ್ಯಕ್ಚುಲಿ ಎಲ್ರಿಗೂ ಕರೆಕ್ಟ್ ಅನ್ಸುತ್ತೆ ಇದು, ಹೌದು ಕರೆಕ್ಟು, ನಮ್ಮ ಹತ್ರ ಸಂಬಳ ತೊಗೊಂಡು ಕೆಲಸ ಮಾಡೋರು ಇವರು, ಪಾರದರ್ಶಕವಾಗಿ ಕೆಲಸ ಮಾಡಬೇಕು, ಕರಪ್ಷನ್ ನಿಲ್ಲಿಸ್ಬೇಕು ಅಂದರೆ ಟೆಕ್ನಾಲಜಿ ತರಬೇಕು, ಹಲವಾರು ವಿಧಗಳಿದ್ದಾವೆ. ಸೊ ಎಲ್ಲದಕ್ಕಿಂತ ಮುಖ್ಯ ಜನ ಇನ್ವಾಲ್ವ್ ಆಗೋಂಥ ಒಂದು ಸಿಸ್ಟಮ್ ಬರಬೇಕು. ಜನ ಇನ್ವಾಲ್ವ್ ಅಂದರೆ ನಾನು ಕೆಲಸ ಕಾರ್ಯ ಬಿಟ್ಕೊಂಡು ನಾನು ಹೆಂಗೆ ಇನ್ವಾಲ್ವ್ ಆಗಲಿ? ನೀವೇ ಹೇಳ್ದಂಗೆ ನನ್ನ 1000 ಕೆಲಸಗಳಿದ್ದಾವೆ. ಇದು ಅಷ್ಟು ಕಷ್ಟನೇ ಅಲ್ಲ. ಜಸ್ಟ್ ವಾರಕ್ಕೆ ಒಂದು ಸತಿ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ ಬರುತ್ತೆ, ಎಸ್ ಆರ್ ನೋ ಅಂತ ನೀವು ಓದ್ಬಿಟ್ಟು ಹೇಳೋ ಅಂಥದ್ದು ಅಷ್ಟೇ. ನಿಮಗೆ ಬೇಕಾ ಬೇಡವಾ? 4 ಆಪ್ಷನ್ ಕೊಟ್ಟಿರ್ತೀವಿ ಅಂದ್ಕೊಳ್ಳಿ, ಈಗ ನಾನೇ ನೀವು ನಿಮ್ಮ ಕೆಲಸದವನಾದೆ ಪ್ರಜಾಕೀಯ ವ್ಯವಸ್ಥೆಯಲ್ಲಿ, ನಾನು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನಿಮ್ಮೂರು, ನಿಮ್ಗೇನು ಬೇಕು, ರಸ್ತೆ ಬೇಕಾ, ಹಾಸ್ಪಿಟಲ್ ಬೇಕಾ, ಅಥವಾ ಇನ್ನೇನಾರ ಇಂಪ್ರೂವ್ಮೆಂಟ್ ಏನಾರ ಇದು ಏನೋ ಹೆಲ್ತ್ ಸಿಸ್ಟಮಲ್ಲಿ ಏನಾರ ಇದು ಬೇಕಾ, ಎಜುಕೇಷನ್ ಸಿಸ್ಟಮಲ್ಲಿ ಏನಾರ ಬೇಕಾ, ಅದಕ್ಕೆ ಇಷ್ಟು ಕೋಟಿ ಆಗುತ್ತೆ ಅಂತ ಏನೋ ಕೊಟ್ಟಿರ್ತೀನಿ ನಾನು ಅಂದ್ಕೊಳ್ಳಿ. ನೀವು ನೋಡ್ತೀರಾ, ನಿಮಗಿದ್ರೆ ನೀವು ತಿಳ್ಕೊಬೋದು, ಇಲ್ಲ ನನಗಿದು ಬೇಕು ಅಂತ ಒಂದು ಎಸ್ ಆರ್ ನೋ ಅಂತ ಹೊಡೆಯೋವಂಥ ವ್ಯವಸ್ಥೆ ಅಷ್ಟೇ. ಕರೆಕ್ಟ್ ಕರೆಕ್ಟ್. ಇಷ್ಟು ಸಿಂಪಲ್ಲಾಗೇ ಇದೆ ಅದು. ಬಟ್ ಅಂದರೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಬೇಕು ಜನ. ಜನರುಗಳಿಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕನ್ಫ್ಯೂಷನ್. ಬಿಕಾಸ್ ನಾನು ಐ ವಿಲ್ ನೆವರ್ ಜಡ್ಜ್ ಎನಿಥಿಂಗ್ ಸರ್. ಬಿಕಾಸ್ ನಾನು ನಿಮ್ಮ ಕೆಲವು ವೀಡಿಯೋಗಳು ನೋಡಿದ್ರೆ ಕೆಲವರು ಇಂಟರ್ವ್ಯೂ ಮಾಡೋರು ಸುಮ್ಮನೆ ಕಾಲು ಎಳಿಯೋಕ್ಕೆ ಅಂತ ಕ್ರಾಸ್ ಕ್ವಶನ್ ಕೇಳೋದು, ಇದು ವರ್ಕ್ ಆಗುತ್ತಾ ಇಲ್ವಾ ಏನು ಎತ್ತಾ ಅನ್ನೋದನ್ನು ಜಾಸ್ತಿ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಬಟ್ ನಾನು ನನ್ನ ಪರ್ಸ್ನಲ್ ಒಪಿನಿಯನಲ್ಲಿ ಸರ್, ಬಿಕಾಸ್ ವಿ ಸ್ಟಾರ್ಟೆಡ್ ದಿಸ್ ರೈತ ಅಟ್ 360 ಪಾಡ್ಕಾಸ್ಟ್, ವಿ ಹ್ಯಾಪನ್ ಟು ಮೀಟ್ ಫ್ಯೂ ಪೊಲಿಟಿಷಿಯನ್ಸು, ಮಿನಿಸ್ಟ್ರುಗಳು, ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ನಾವು ನೋಡ್ತಿದ್ರೆ ನನ್ನ ಪರ್ಸ್ನಲ್ ಒಪಿನಿಯನ್ ಸರ್, ದೇ ಆರ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್. ಅಂದರೆ ಒಬ್ಬ ಮಿನಿಸ್ಟ್ರು ಯಾರೇ ಒಬ್ಬ ರಾಜಕಾರಣಿ ಅವ್ರು ಒಳ್ಳೇದು ಮಾಡ್ತಾರೆ ಕೆಟ್ಟದ್ದು ಮಾಡ್ತಾರೆ ಪಕ್ಕಕ್ಕೆ ಇರ್ತೀನಿ ಸರ್, 12-14 ಅವರ್ ಕೆಲಸ ಮಾಡ್ತಾರೆ ಸರ್. ದೇ ಆರ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್. ಬಟ್ ನನ್ನ ಪ್ರಕಾರ ನಮ್ಮಲ್ಲಿ ಸಾಕಷ್ಟು ಭ್ರಷ್ಟತನ ಇರೋದು ಅಂತಂದರೆ ನಮ್ಮಗಳಲ್ಲಿ, ನನ್ನಲ್ಲಿ, ನಮ್ಮೆಲ್ಲರುಗಳಲ್ಲಿ. ನಾವು ದುಡ್ಡು ಇಸ್ಕೊಂಡು ವೋಟ್ ಮಾಡ್ತೀವಿ. ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿರೋ ನಾವು ರೆಸ್ಪಾನ್ಸಿಬಲ್ ಆಗ್ತೀವಿ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಅಲ್ಲ, ಆಗಲೇಬೇಕಲ್ಲ. ಬೇಕು ಅಂದರೆ ನನಗನ್ನಿಸ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ, ನಿಮಗೂ ಬೇಕು ಅನಿಸಿದ್ರೆ ಮಾಡ್ತೀರಾ, ಬೇಡ ಅಂದರೆ ನಿಮ್ಗೆ ಈಗಿರೋ ವ್ಯವಸ್ಥೆ ಚೆನ್ನಾಗಿದೆ ಅಂದರೆ ಗೋ ಹೆಡ್. ಆ್ಯಕ್ಚುಲಿ ಇಲ್ಲಿ ನಂದೇನು ಬಲವಂತ ಏನಿಲ್ಲ. ಇಲ್ಲಿ ಸರಿಯಾಗಬೇಕಾದವ್ರು ಕೊನೆಗೆ ನಾವೇ ಅಲ್ವಾ? ಒಂದು ಲೆವೆಲ್ಗಾರ ನಾ ಸರಿ. ಫಸ್ಟ್ ಆಫ್ ಆಲ್ ನಾನು ಓವರ್ ಪ್ರಚಾರಕ್ಕೆ ಓಟ್ ಹಾಕಬಾರ್ದು. ಯಾರೋ ಒಬ್ಬ ಬಂದ ಬೇರೆ ಫೀಲ್ಡಿಂದ ಬಂದ, ಅವ್ನಿಗೆ ಹೆಸರಿದೆ, ಇದೆಲ್ಲ ಅಲ್ಲ ನಮ್ಗೆ. ಆ್ಯಕ್ಚುಲಿ ನಿಮಗೆ ಬೇಕಾದ್ರೆ ಎಲೆಕ್ಷನಲ್ಲಿ ಓಟ್ ಹಾಕ್ಬೇಕಾದ್ರೆ ಏನಕ್ಕೆ? ನೀನು ವ್ಯವಸ್ಥೆನ ಹೆಂಗೆ ಬದಲಾವಣೆ ಮಾಡ್ತೀಯಾ, ಕರಪ್ಷನ್ ಹೆಂಗೆ ಕಂಟ್ರೋಲ್ ಮಾಡ್ತೀಯಾ, ಏನೇನು ರಿಫಾರ್ಮ್ಸ್ ತರ್ತೀಯ ನೀನು, ಅಗ್ರಿಕಲ್ಚರ್ ಇರ್ಬೋದು, ಇನ್ನೊಂದಿರ್ಬೋದು ಅಲ್ವಾ, ಹೆಂಗೆ ತರ್ತೀಯ ನೀನು, ಅದ್ರ ಬಗ್ಗೆ ತಿಳ್ಕೊಂಡು ನನಗೆ ಇವ್ನು ಬೆಟ್ರ್ ಅಂದರೆ ಅವ್ನಿಗೆ ಓಟ್ ಹಾಕ್ಬೇಕು ತಾನೆ ಅಲ್ವಾ? ಅದು ಬಿಟ್ಟು ನಾವು ಬೇರೆ ಎಲ್ಲ ಮಾತಾಡ್ಬಿಟ್ಟು ಅದನ್ನು ಬಿಟ್ಬಿಟ್ಟಿರ್ತೀವಿ ನಾವಿಲ್ಲಿ. ಸೊ ಆ ಒಂದು ಸಣ್ಣ ಪ್ರಯತ್ನ ಅಷ್ಟೇ, ನೋಡೋಣ. ಆ್ಯಕ್ಚುಲಿ ಇದುವರೆಗೆ ಯಾರೂ ಮಾಡ್ತಿಲ್ಲ, ಸೊ ನಾವು ಯಾಕೆ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋದು, ನಾನೇ ಮಾಡೋಣ ಅಲ್ವಾ? ನಿಮ್ಮ ಆ್ಯಪ್ನ ನಾನು ಕಂಪ್ಲೀಟಾಗಿ ಕೂಲಂಕುಷವಾಗಿ ಓದ್ಬೋದು ಸರ್. ಎಕ್ಸ್ಟ್ರಾಡಿನರಿಲಿ ಬಿಲ್ಟ್, ಬಟ್ ಸಮ್ವೇರ್ ನಮಗೆ ಪೇಷನ್ಸ್ ಇಲ್ಲ ನಮಗೆ ಅಂದರೆ ನಾವೆಲ್ಲರೂ ಟು ಅಂಡರ್ಸ್ಟ್ಯಾಂಡ್, ಡೈಜೆಸ್ಟ್ ದ ಫ್ಯಾಕ್ಟ್ ದಟ್ ವಿ ಶುಡ್ ಓನ್ ಇಟ್. ನಾವು ಇದನ್ನು ಮಾಡಬೇಕು ಅನ್ನೋಂಥ ಪೇಷನ್ಸ್ ನಮ್ಗಳಿಗೆ ಇಲ್ಲ. ಪ್ರಾಮಾಣಿಕವಾಗಿ ಅದನ್ನು ಹೇಳ್ತೀನಿ. ನಾನು ಇನ್ನೂ ಸ್ವಾರ್ಥ ಅಂತಂದರೆ ನಾನೇನಕ್ಕೆ ಓದಿದೆ ಅಂದರೆ ಬಿಕಾಸ್ ಐ ವಾಂಟ್ ಟು ಇಂಟರ್ವ್ಯೂ ಯು. ಸಿಕ್ಕಾಪಟ್ಟೆ ಡೀಪಾಗಿ ಡಿಗ್ ಮಾಡ್ತಾ ಹೋದ್ವಿ. ನಿಮ್ಮ SOP ಪ್ರಿನ್ಸಿಪಲ್ಸ್ ಆಗಿರಲಿ, ನಾವು ಫ್ಯಾಕ್ಟ್ರಿ ಮಾಡಿದಾಗ ಅಥವಾ ಇನ್ನೊಂದು ಮಾಡಬೇಕಾದ್ರೆ ಆ ಸಿಸ್ಟಮ್ ತರ್ತೀವಿ. ಒಬ್ಬ ವ್ಯಕ್ತಿ ಬೆಳಗ್ಗೆ ಬಂದಿದ ತಕ್ಷಣ ಏನು ಮಾಡಬೇಕು, ಬೆಳಗ್ಗೆ ಬಂದಿದ ತಕ್ಷಣ ಅವನು ಹಿಟ್ಟಾಗಿಂತ ಬಟ್ಟೆ ಹಾಕೋಬೇಕು, ಇಲ್ಲೆಲ್ಲ ಕ್ಲೀನ್ ಮಾಡಬೇಕು, ಇಂಥ ಜಾಗದಲ್ಲ ಪ್ರಾಡಕ್ಟ್ ಇಡಬೇಕು. ದಿಸ್ ಇಸ್ ಕಾಲ್ಡ್ ಅ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್. ಅಂಥದ್ದು ನೀವೊಬ್ಬ ಪ್ರಜಾಕೀಯ ಪಾರ್ಟಿಸಿಪೆಂಟಿಗೆ ಅಂದರೆ ಹೂ ವಾಂಟ್ಸ್ ಟು ಸ್ಟ್ಯಾಂಡ್ ಇನ್ ದ ಎಲೆಕ್ಷನ್ ಅನ್ನೋರು ಕೊಟ್ಟಿದ್ದಾರಲ್ಲ, ಎಕ್ಸ್ಟ್ರಾಡಿನರಿ ಸರ್ ಅದು. ಸೊ ಇದರಲ್ಲಿ ಈ SOP ತಾವು ಏನು ಡೆವಲಪ್ ಮಾಡಿದ್ರೆ ಸರ್? ಇದರಲ್ಲಿ ಸೆಲೆಕ್ಷನ್, ಎಲೆಕ್ಷನ್, ಕರೆಕ್ಷನ್, ಪ್ರಮೋಷನ್. ಸೊ ಪ್ರಮೋಷನ್ ಈಸ್ ಆಲ್ ಫರ್. ರಿಜೆಕ್ಷನ್ ಹೆಂಗೆ ಮಾಡ್ತೀರಾ ಸರ್? ಅದೇ ರಿಜೆಕ್ಷನ್ನು ಅದು ಕಾನ್ಸ್ಟಿಟ್ಯೂಷನಲ್ಲಿ ಅಮೆಂಡ್ಮೆಂಟ್ ಆಗಬೇಕು.
ಸೊ ಅಲ್ಲಿವರೆಗೂ ಒಂದು ಹೋರಾಟ ಮಾಡ್ಬೋದು ಅಷ್ಟೇ ನಾವು. ಅಂದರೆ ಇವಾಗ ನಾವು ಎಲೆಕ್ಟ್ ಮಾಡಿದ್ವಿ, ಒಬ್ಬ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ, ಅವಾಗ ವೋಟರ್ಸೇ ಡಿಮ್ಯಾಂಡ್ ಮಾಡ್ಬೇಕು ಅದನ್ನು. ಅದು ಇವತ್ತಿನ ಪ್ರಜಾಪ್ರಭುತ್ವದ ಇಲ್ಲ ಅದು, ಬಟ್ ಈ ಡಿಮ್ಯಾಂಡ್ ಮಾಡಿದ್ರೆ ಈಗ ಒಂದೇನೋ ಒಂದು ಹೋರಾಟ ಆಯ್ತು ಅಂದ್ಕೊಳ್ಳಿ, ನಮ್ಮದೇ ಪಾರ್ಟಿಯವರು ನಾವೇ ಹೋರಾಟ ಮಾಡ್ತಿದ್ವಿ ಅವ್ನು ಕೆಳಗೆ ಇಳಿಸೋದಕ್ಕೆ ಅಂದಾಗ ಅದೊಂದು ನ್ಯಾಷನಲ್ ನ್ಯೂಸ್ ಆಗುತ್ತೆ. ಆಮೇಲೆ ಕೀಪಿಂಗ್ ದ ಇದು ಸುಮ್ಮನೆ ನೀವು ಇದು ಏನೋ ರೈಟ್ ಟು ರೀಕಾಲ್ ಮಾಡೋಕ್ಕೂ ಆಗಲ್ಲ, ಆ ಗ್ರೌಂಡ್ಸ್ ಇರಬೇಕಲ್ವಾ. ನೀನು ಹಿಂಗೆ ಹೇಳಿದ್ಯಪ್ಪ ನನಗೆ, ನೀನು ಈ ಥರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ಯಾ, ನೀನು ಈ ಥರ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ಯಾ, ನೀನು ಕೊಟ್ಟಿಲ್ಲ, ಸೂಪರ್, ದಟ್ಸ್ ವೈ ಯು ಶುಡ್ ಗೆಟ್ ಡೌನ್ ಅಂತ. ಸುಮ್ಮನೆ ನೀವು ಮಾಡಬೇಕಂದ್ರೆ ಅದು ಒಂಥರ ಅನಾರ್ಕಿ ಆಗ್ಬಿಡುತ್ತೆ, ಅದು ಒಂಥರ ಇದಾಗ್ಬಿಡುತ್ತೆ. ಕರೆಕ್ಟ್. ಸೊ ಅದಕ್ಕೋಸ್ಕರ SOP ಇರೋದು. SOP ಇಲ್ಲದೆ ನೀವು ಏನೋ ರೈಟ್ ಟು ರಿಜೆಕ್ಟ್ ಮಾಡೋಕ್ಕಾಗಲ್ಲ. 100%. ಇಟ್ ಈಸ್ ಮೋರ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿನ ಆ ಥರ ನನಗೆ ಇನ್ನೂ ಏನೇನೋ ಆಸೆಗಳಿದೆ. ಏನಂದರೆ ಪ್ರತಿಯೊಬ್ಬರಿಗೂ ಒಂದು ಯೂನಿಫಾರ್ಮ್ ಇರಬೇಕು. ನನಗೆ ವಾಟರ್ ಡಿಪಾರ್ಟ್ಮೆಂಟ್ ಬಂದರೆ ಆ ಡಿಪಾರ್ಟ್ಮೆಂಟ್ ಒಂದು ಬ್ಲೂ ಕಲರ್ ಡ್ರೆಸ್ ಇರಬೇಕು, ಯಾವುದೋ ಫೈರ್ ಡಿಪಾರ್ಟ್ಮೆಂಟ್ ಇನ್ಯಾವುದೋ ಒಂದು ಕಲರ್ ಡ್ರೆಸ್ ಇರಬೇಕು, ನನಗೆ ಗೊತ್ತಾಗಬೇಕು ಆ್ಯಕ್ಚುಲಿ. ಆಮೇಲೆ ನೋಡಿ, ನಮ್ಗೆ ಎಷ್ಟೋ ಜನ ಗೊತ್ತೇ ಇಲ್ಲ, ನಮ್ಗೆ ಇಂಜಿನಿಯರ್ಸ್ ಗೊತ್ತಿರಲ್ಲ ನಮ್ಮ ಏರಿಯಾದಲ್ಲಿ ಯಾರು ವರ್ಕ್ ಮಾಡ್ತಾರೆ ಅಂತ ಅಲ್ವಾ. ಅಲ್ಲಿ ಯಾವ್ಯಾವುದೋ ಗೌರ್ಮೆಂಟಲ್ಲಿ ಎಷ್ಟೋ ಕೆಲಸಗಳಿರ್ತಾವೆ, ಅವ್ರು ಯಾರು ನಮಗೆ ಗೊತ್ತೇ ಇಲ್ಲ. ಅವರೆಲ್ಲ ಹೊರಗೆ ಬರೋಲ್ಲ, ಎಲ್ಲ ಆಫೀಸಲ್ಲಿ ಕೂತಿರ್ತಾರೋ ಅಥವಾ ಎಲ್ಲಿ ಬರ್ತಾ ಇರ್ತಾರೋ ಗೊತ್ತಿರಲ್ಲ. ಸೊ ಇವೆಲ್ಲ ಹೊರಗಡೆ ಬಂದು ಕಣ್ಣಿಗೆ ಕಾಣಿಸೋ ಥರ ಒಂದು ವ್ಯವಸ್ಥೆ ಆಗಬೇಕು. ಏನು ಹೇಳಿ, ಕಾಂಟ್ರಾಕ್ಟರ್ಸ್ ಯಾರಿಗೆ ಹೋಗಿದೆ, ಆ ಕಾಂಟ್ರಾಕ್ಟರ್ಸೇ ಅದನ್ನು ಉದ್ಘಾಟನೆ ಮಾಡಬೇಕು. ಆ ಕಾಂಟ್ರಾಕ್ಟರ್ಸ್ ಫೋಟೋಗಳು ಹಾಕಬೇಕು. ಇವಾಗ ಒಂದು ಫ್ಲೈಓವರ್ ಮಾಡೋದನ್ನ, ಒಂದು ರೋಡ್ ಮಾಡೋದನ್ನ, ಒಂದು ರೀತಿ ಒಂದು ಎನ್ಕರೇಜ್ಮೆಂಟ್ ಇರುತ್ತೆ, ಇನ್ನೊಂದು ರೀತಿ ಒಂದು ಅಕೌಂಟಬಿಲಿಟಿನೂ ಇರುತ್ತೆ ಅಲ್ವಾ. ಅಲ್ಲಿ ಬಂದು ಯಾರೋ ಮಿನಿಸ್ಟ್ರೋ ಯಾರೋ CM ಉದ್ಘಾಟನೆ ಮಾಡೋದಲ್ಲ ಅದು ಆ್ಯಕ್ಚುಲಿ. ಸೊ ಆ ಥರದ್ದು ಏನೇನೋ ಇದೆ, ನೋಡೋಣ ಖಂಡಿತ. ಆ ಥರದ್ದು ಏನೋ ಒಂದು ಸಣ್ಣ ಬದಲಾವಣೆ ಜನಗಳಿಂದ ಸ್ಟಾರ್ಟ್ ಆದರೆ, ಸೊ ಆ ಥರದವರೇ ತುಂಬ ಜನ ಬರ್ಬೋದು ಇಲ್ಲಿ. ನಾನು ನಿಮ್ಗೆ ಒಂದು ಸರ್ ಮೆಸೇಜ್ ಹಾಕಿದ್ದೆ ಸರ್ ವಾಟ್ಸಪ್ಪಲ್ಲಿ ಫಾರ್ ಯೋರ್ ಸ್ಟೇಟಸ್ ದಟ್ ನೀವು 3 ವರ್ಷ ಹಿಂದೆ ಅನಿಸುತ್ತೆ ನೀವು ಹಿಂಗೆಲ್ಲ, ದಿಸ್ ಇಸ್ ದ ಫಸ್ಟ್ ಟೈಮ್ ಇಂಡಿಯಾಲಿ ಯಾರೋ ಒಬ್ಬ ವ್ಯಕ್ತಿ ಮಾಡ್ತಾ ಇರೋಂಥದ್ದು. ಅಕ್ಸೆಪ್ಟೆನ್ಸ್ ಅನ್ನೋದು ಕಮ್ಮಿ ಸರ್ ನಮಗೆ. ನಾವು ಯಾವುದೇ ಫೀಲ್ಡ್ಗೆ ರಿಲೆವೆನ್ಸ್ ಎತ್ಕೊಂಡ್ರೂ ತುಂಬ ಕಮ್ಮಿ ಇರುತ್ತೆ. ಅಕ್ಸೆಪ್ಟೆನ್ಸ್ ಅನ್ನೋದೇ ಇಲ್ಲ. ನೋಡೋಣ ಬಿಡು ಮಾಡ್ತಾರೆ ಏನು ಮಾಡ್ತಾರೆ. ಬಿಕಾಸ್ ಇಂಡಿಯಾ ಅಕಾರ್ಡಿಂಗ್ ಟು ನನ್ನ ನಾಲೆಜಲ್ಲಿ ಸರ್, ಇಂಡಿಯಾ ಈಸ್ ಎ ನೇಷನ್ ಆಫ್ ಐಡಿಯಲ್ ವರ್ಷಿಪ್. ನಾವು ದೇವ್ರನ್ನ ವಿಗ್ರಹಗಳಿಗೆ ಪೂಜೆ ಮಾಡ್ತೀವಿ, ಅಥವಾ ಯಾರೋ ಒಬ್ಬರ ಹೀರೋ ಒಬ್ಬರು ಬಂದರು ಅವ್ರನ್ನ ದೇವ್ರ ಥರ ನೋಡ್ತೀವಿ, ಯಾರೋ ಒಬ್ಬ ಪೊಲಿಟಿಷಿಯನ್ ಬಂದರೆ ಐಡಿಯಲ್ ವರ್ಷಿಪ್ ಮಾಡ್ತೀರಿ. ಬಟ್ ತಾವು ಹೇಳ್ತಾ ಇರೋದು ನೀವೇ ದೇವರಾಗಿ, ಜನನೇ ಯು ಶುಡ್ ಚೂಸ್ ದ ಥಿಂಗ್. ಅಂದರೆ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ನೀವು ಚೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಬಿಕಾಸ್ ನಾನು ಲಾಸ್ಟ್ ಟೈಮ್ ಚೈನಾಗೆಲ್ಲ ಹೋದೆ ಸರ್. ಅಲ್ಲಿ ಚೈನಾ, ವಿಯೆಟ್ನಾಮ್ ಎಲ್ಲ ಹೋದಾಗ ವಿಯೆಟ್ನಾಮ್ ಅಂದರೆ ತುಂಬ ಕೆಳಗಡೆ ಇದ್ದ ದೇಶಗಳು ಸರ್, ಇವಾಗ ತುಂಬ ಅಭಿವೃದ್ಧಿ ಕಡೆಗೆ ಹೋಗ್ತಾ ಇದ್ದಾವೆ ಬಿಕಾಸ್ ಆಫ್ ದ ಅಕ್ಸೆಪ್ಟೆನ್ಸ್. ಇಲ್ಲಿ ಬೆಂಗಳೂರು ಇಷ್ಟು ದೊಡ್ಡ ಸಿಟಿ, ಬಟ್ ಐ ಕಾಂಟ್ ಕಂಪೇರ್ ಎನಿ ಒನ್ ರ್ಯಾಂಡಮ್ ಸಿಟಿ. ಚೈನಾಲಿರೋ ಯಾವುದೋ ಒಂದು ಸಿಟಿಗೂ ಬೆಂಗಳೂರು ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಿಂಗಿದ್ದಾಗ ಜನರು ಅಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೊಂತಾರೆ, ಅಥವಾ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅದು ನಾನು ಅಸ್ಟ್ರಾಲಜರ ಹಾಗಲ್ಲ, ಬೇಕು ಅಂದರೆ ಆಗತ್ತೆ ಗುರು. ಈಗ ಹೆಂಗೆ ಗೊತ್ತಾ, ಅದಕ್ಕೊಂದು ಸಿಂಪಲ್ ಒಂದಿದೆ, ಅದನ್ನು ಭಯ ಹುಡ್ಸೋ ಕಥೆ ಅದು ಆ್ಯಕ್ಚುಲಿ. ಏನಂದರೆ ಒಂದು ನೀರಿನ ತಪ್ಪಲೆನ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ಕಾಯ್ಸೋಕ್ಕೆ ಶುರು ಮಾಡಿಬಿಟ್ಟು ಅದರೊಳಗಡೆ ಒಂದು ಕಪ್ಪೇನು ಬಿಟ್ಬಿಡಿ ತಣ್ಣಗಿರೋ ನೀರಲ್ಲಿ. ಅದು ಬಿಸಿಯಾಗಿ ಜಾಸ್ತಿ ಬಿಸಿಯಾಗಿ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಕಪ್ಪೆ. ಕೊನೆಗೆ ಕುದೀತಾ ಇದ್ರೂ ಕೂಡ ಅದಕ್ಕೆ ಗೊತ್ತಾಗಲ್ಲಂತೆ, ಅದು ಸತ್ತೇ ಹೋಗ್ಬಿಡುತ್ತಂತೆ. ಅದೇ ಕುದಿಯೋ ನೀರಲ್ಲಿ ಒಂದು ಕಪ್ಪೆನ ತೆಗೆದು ಹೊರಗಡೆ ಹಾಕಿ ಎಗರ್ಬಿಡುತ್ತೆ ಅದು ಹೊರಗಡೆ. ಸೊ ಆ ಥರನೂ ಆಗ್ಬಿಡುತ್ತೇನಪ್ಪ. ಇದಕ್ಕೆ ಹೊಂದ್ಕೊಂಡು ಮನುಷ್ಯ ಹಿಂಗೆ ಇಷ್ಟೇ ಓಕೆ ಇದರಲ್ಲೇ ಸುಖವಾಗಿರೋಣ, ಹಂಗೆ ನೋಡೋಕೆ ನೀವು ಎಂಡ್ ಆಫ್ ದಿ ಡೇ ಎಂಥ ಇದರಲ್ಲೂ ಸುಖವಾಗಿರ್ಬೋದು ಅಲ್ವಾ. ಕರೆಕ್ಟ್. ಬಿಡಯ್ಯ ಇಷ್ಟೇ ನಮ್ಮ ಕರ್ಮ ಅಂದ್ಕೊಂಡು ಹಂಗೆ ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಇಲ್ಲಪ್ಪ ಆಗುತ್ತೆ ಬದಲಾವಣೆ ಬಯಸೋಣ, ನನ್ನೊಂದು ಪ್ರಯತ್ನ ನಾನು ಮಾಡೋಣ ಅನ್ನೋದಿದೆಯಲ್ಲ 100% ಆಗುತ್ತೆ ಸರ್. ಬಿಕಾಸ್ ನಿಮ್ಮ ಸ್ಟೋರಿಯಲ್ಲೇ ರಿಲೆವೆನ್ಸ್ ಎತ್ಕೊಂತೀನಿ. ಈಗ ಕುದಿಯೋ ಬಿಸಿನೀರು ಕಪ್ಪೆ ಹಾಕಿದಾಗ ಎಗರ್ಬಿಡುತ್ತೆ. ಹಂಗೆ ಕೆಟ್ಟ ಸಮಾಜ ಅಂದರೆ ಈಗ ನಾವು ಯುವರ್ ಜನ್ರೇಷನ್ ಹ್ಯಾಸ್ ಅಕ್ಸೆಪ್ಟೆಡ್ ದಿಸ್, ಬಟ್ ಅಪ್ಕಮಿಂಗ್ ಜನ್ರೇಷನ್ ಅದೇ ಅವರು ತಗೊಳ್ಳೋದಿಲ್ಲ. ಅದೇ ಅದೊಂದು ಭರವಸೆ ಅಷ್ಟೇ. ಆ ಜೆನ್ ಝಿ ಯಂಗ್ಸ್ಟರ್ಸ್ ಅಂತೀಯಾರಲ್ಲ, ಅವರು ನಿಜವಾಗ್ಲೂ ಪ್ರಪಂಚನೇ ತಿಳ್ಕೊತೀಯಾರ. ಅವರು ನಮಗಿಂತ ಸಿಕ್ಕಾಪಟ್ಟೆ ಎಕ್ಸ್ಪೋಜರ್ ಇದೆ ಅವರಿಗೆ. ಸೊ ಅವರೆಲ್ಲ ಬದಲಾವಣೆ ಬರ್ಬೋದನ್ನೋ ಒಂದು ಇದಷ್ಟೇ. ನೋಡೋಣ, ಒನ್ ಆರ್ ದಿ ಅದರ್ ಡೇ ಆಗ್ಬೋದು ಇದು. ಸೊ ಈಗ ಈ ಕಾಕ್ರೋಚ್ ಜನತಾ ಪಾರ್ಟಿ ಇದ್ರ ಬಗ್ಗೆ ನಿಮ್ಮ ನಿಲುವೇನು ಸರ್? ಈಗ ಹಿಂಗೆಲ್ಲ ಉಟ್ಕೊಂತ ಇರೋದು ಅಲ್ಲ, ಅದು ನಾನು ಹೇಳೋದು ಆವೇಶ ಚೆನ್ನಾಗಿದೆ, ಅದು ಆವೇಶ ಆಲೋಚನೆಯಾಗಿ ಬದಲಾಗಬೇಕಷ್ಟೇ. ಬರೀ ಆವೇಶವಾಗಿದ್ದರೆ ಏನಾಗುತ್ತೆ, ಇನ್ನೊಂದು ನೇಪಾಳ ಆಗುತ್ತೆ ಅಷ್ಟೇ. ಏನೋ ಕೊನೆಗೆ ರೋಡ್ಗಿಳಿದು ಹೊಡೆದಾಡ್ತೀವಿ, ಕೊನೆಗೆ ಮತ್ತೆ ಅದೇ ಸಿಸ್ಟಮ್ ವಾಪಸ್ ಬರಲೇಬೇಕು ನೀವು. ಏನದಕ್ಕೆ ಆನ್ಸರೇ ಇಲ್ಲ. ಸೊ ಇಲ್ಲೊಂದು ದಾರಿ ಇದೆಯಪ್ಪ, ಇದನ್ನು ನೀವು ಓಕೆ ಅದು ಇಳಿತೀರಲ್ಲ, ಅದನ್ನೇ ಸ್ವಲ್ಪ ಯೋಚನೆ ಮಾಡಿ ಎಲೆಕ್ಷನ್ ಟೈಮಲ್ಲಿ ಅದನ್ನು ಆವೇಶ ತೋರಿಸಿ. ಏನು ಹೇಳಿ, ಇದು ಯಾವುದು ಪಾರ್ಟಿ ಅಲ್ಲ, ನಿಮ್ಮದೇ ಪಾರ್ಟಿ ಇದು. ನೀವೆಲ್ಲ ಜಾಯಿನ್ ಆಗಿ ಇಲ್ಲಿ, ಯುವಕರೆಲ್ಲ ಜಾಯಿನ್ ಆಗಿ ಇಲ್ಲಿ, ಆ ಬದಲಾವಣೆ ತನ್ನಿ. ನೀವು ಮಾತಾಡ್ಕೊಳ್ಳಿ. ನಾನೊಬ್ಬನ ಸೆಲೆಕ್ಟ್ ಮಾಡ್ತೀನಪ್ಪ, ನಾನು ಹೇಳ್ದಂಗೆ ಕೆಲಸ ಮಾಡಬೇಕಷ್ಟೇ ಅಂತ ಸಂಬಳ ತಗೋ. ನೀನು ಬೇಕಾದ್ರೆ ಜಾಸ್ತಿನೂ ಮಾಡ್ಕೋಬೇಕಾರೆ ಸಂಬಳ ಜಾಸ್ತಿ ತಗೋ, ಬಟ್ ನನಗೆ ಕರೆಕ್ಟಾಗಿ ಇದು ಬರಬೇಕು.
ಆ ಥರ ಮಾಡಿದ್ರೆ ಏನೇನೋ ಅದ್ಭುತಗಳಾಗೋಗ್ಬಿಡುತ್ತೆ ಆ್ಯಕ್ಚುಲಿ. ಅಂಥ ದೇಶ ಇದು. ಹೌದೌದು ಸರ್, ಹೌದೌದು, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಅದೇ ಹೇಳಿದ್ದು, ನೋಡೋಣ ಅದು ಆಗ್ಬೋದು. ನಮ್ಮ ಬೆಂಗಳೂರು ಕರ್ನಾಟಕದಿಂದನೇ ಆಗ್ಬೋದು ಆ್ಯಕ್ಚುಲಿ. ಕರೆಕ್ಟ್. ನಾನು ನೋಡಿದೆ ಒಂದು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ ನೋಡಿದೆ, ಸುಮಾರು 36 ಜನ ಆಸ್ಪಿರೆಂಟ್ಸ್ ಇದ್ರು. ಹಾಂ, ಅಂಡ್ ಅವ್ರ ಜೊತೆ ವಿಡಿಯೋ ಕಾಲ್ ಮಾಡೋದಕ್ಕೆ, ಅಂದ್ರೆ ಝೂಮ್ ಮೀಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ, ವಾಟ್ಸ್ಆಪ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಲ್ಲಿ ಮಾಡ್ಬೋದು, ಅವ್ನಿಗೆ ರೇಟಿಂಗ್ ಕೊಡ್ಬೋದು ನೀವು. ಅದರಲ್ಲಿ ಅತಿ ಹೆಚ್ಚು ರೇಟಿಂಗ್ ಯಾರು ಬರುತ್ತೋ ಅವ್ನು ಎಲೆಕ್ಷನ್ ನಿಂತ್ಕೊತಾನೆ, ಬೇರೆಯವರೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಆ ಥರ ಅದು ಎಕ್ಸ್ಟ್ರಾಡಿನರಿ ಮೈಂಡ್ ಸೆಟ್ ಸರ್ ಇದು. ಬಟ್ ಅದೇ ಸಿ ಅಗೇನ್ ವಿ ಆರ್ ಆಲ್ ಕರಪ್ಟೆಡ್. ಅದನ್ನು ಯಾವುದೋ ಒಂದು ಲಾಸ್ಟ್ ಟೈಮ್ ಒಂದು ರೀಲ್ ಹಾಕಿದ್ದೆ ಸರ್ ನಾನೇ ಎಲೆಕ್ಷನ್ ಟೈಮಲ್ಲಿ. ಅಂದರೆ ಒಂದು ಹಸು HF ಹಸುವಿನ ಬೆಲೆ 1 ಲಕ್ಷದಿಂದ 1.5 ಲಕ್ಷ, ಒಂದು ಕುರಿ 20,000ದಿಂದ 30,000, ಒಂದು ಹಂದಿ ಬೆಲೆ 8,000ರಿಂದ 10,000. ಬಟ್ ನಾವು ಎಲೆಕ್ಷನ್ ಟೈಮಲ್ಲಿ ಓಟಿಗೆ 1,000ರಿಂದ 2,000 ರೂಪಾಯಿಗೆ ಮಾರೋಗ್ಬಿಡ್ತೀವಿ. ಇಲ್ಲ, ಅದು ಕೂಡ ಇನ್ನೊಂದು ಏನು ಗೊತ್ತಾ, ಏನಾಗ್ತಾ ಇದೆ ಗೊತ್ತಾ, ಇದನ್ನು ನಾವು ಮಾತಾಡಿ ಏನಾಗ್ತಾ ಇದೆ ಅಂದರೆ, ತುಂಬ ಜನ ಹೋಪ್ಸ್ ಇರೋರು ಕೂಡ ಅಯ್ಯಯ್ಯೋ ಈ ಥರ ಎಲ್ಲ 5,000 ರೂಪಾಯಿ ಇಸ್ಕೊಂಡು ಓಟ್ ಹಾಕ್ಬಿಡ್ತಾರೆ, ನಮ್ಮ ಜನಕ್ಕೆ ಬುದ್ಧಿ ಇಲ್ಲ ಅಂತ ನಾನು ಬದಲಾಗಲ್ಲ. ಸೊ ಅದೊಂದು ನಾನು ಅದಕ್ಕೆ ಇಂಡಿಪೆಂಡೆಂಟ್ ಅಂತ ಹಾಕಿರೋದಕ್ಕೆ, ಯು ಶುಡ್ ನಾಟ್ ಡಿಪೆಂಡ್ ಆನ್ ಎನಿಥಿಂಗ್. ಯು ಹ್ಯಾವ್ ಓತ್ ವೈಲ್ ರಿಜಿಸ್ಟ್ರಿಂಗ್. ಇಂಡಿಪೆಂಡೆಂಟ್ ಮನೋಭಾವ ಇದ್ದವ್ರು ಮಾತ್ರ ಪ್ರಜಾಕೀಯ ಅದಷ್ಟೇ. ನಾನು ಇಂಡಿಪೆಂಡೆಂಟ್, ನಾನು ಚೇಂಜ್ ಆಗಲ್ಲ, ನಾನು ಕರೆಕ್ಟ್ ಇಷ್ಟಕ್ಕೆ ನಾನು ಫಿಕ್ಸ್ ಆಗಿರ್ತೀನಿ. ಬೇರೆಯವ್ನು ಏನಾರು ಹಾಕ್ಕೊಳ್ಳಿ, ನನ್ನ ಒಂದು ವೋಟಿಂದ 100% ಬದಲಾವಣೆ ಆಗುತ್ತೆ ಅನ್ನೋ ಒಂದು ಸ್ಥೈರ್ಯ ಬೇಕಿಲ್ಲಿ. ಡೌಟಲ್ಲಿರೋರು, ಡಿಪೆಂಡ್ ಆಗಿರೋರು, ಅಲ್ಲೇನೋ ಒಂದು ದೊಡ್ಡ ವೇವ್ ಕ್ರಿಯೇಟ್ ಆಗ್ತಿದೆ, ಅಯ್ಯೋ ನನ್ನ ವೋಟ್ ವೇಸ್ಟ್ ಆಗ್ಬಿಡುತ್ತೆ ಅಂತ ತೊಗೊಂಡೋಗಿ ಅಲ್ಲೇ ಹಾಕೋದು, ಅದು ತುಂಬ ತುಂಬ ದೊಡ್ಡ ತಪ್ಪದು ಆ್ಯಕ್ಚುಲಿ. ಸೊ ಇಂಥ ವ್ಯಕ್ತಿಗಳು ಜಾಸ್ತಿ ಆಗಬೇಕು, ಖಂಡಿತ ಆಗ್ತಾ ಇದ್ದಾರೆ. ಸೊ ಪಾಸಿಟಿವ್ ಮನೋಭಾವ ಬೆಳೆಸ್ಕೊಬೇಕು. ಅದಕ್ಕೆ ಇಂಡಿಪೆಂಡೆಂಟ್ ಮನೋಭಾವ ಇಟ್ಕೊಂಡು ಬನ್ನಿ ಇಲ್ಲಿ ಅಂತಲೇ ದ ರಿಯಲ್ ಪ್ರಜಾಕೀಯ ಇಂಡಿಪೆಂಡೆಂಟ್ ಅಂತ ಮಾಡಿರೋದು. ಅದನ್ನು ಡಿಪೆಂಡ್ ಆಗಬೇಡಿ ಅಂತ. ಲೈಫೆಲ್ಲ ನಾವು ಡಿಪೆಂಡ್ ಆಗ್ತಾನೆ ಇರ್ತೀವಿ. ಏನು ಹೇಳಿ, ಇವಾಗ ಯಾವುದೋ ಸೋಷಿಯಲ್ ಮೀಡಿಯಾ ನೋಡ್ತೀವಿ, ಯಾರೋ ಒಬ್ಬನ ಏನೋ ರಾಂಗ್ ಇದಕ್ಕೇನೋ ಲೈಕ್ಸ್ ಕೊಟ್ಟಿದ್ರೆ, ಏನೋ ಇದಕ್ಕೆಲ್ಲ ಲೈಕ್ಸ್ ಬರುತ್ತೆ, ನಮ್ಮ ಜನನೇ ಹಿಂಗೆ, ನಾವೇನು ಮಾಡೋಕ್ಕಾಗುತ್ತೆ, ಹಂಗಾಗಬೇಡಿ. ಅಟ್ಲೀಸ್ಟ್ ನೀವು ಗುಡ್ ಥಿಂಗ್ಸಿಗೆ ಲೈಕ್ಸ್ ಕೊಡಿ, ಗುಡ್ ಥಿಂಗ್ಸಿಗೆ ಬಂದು ಕಮೆಂಟ್ಸ್ ಮಾಡಿ, ಒಳ್ಳೆ ಕಮೆಂಟ್ಸ್ ಮಾಡಿ. ಇಲ್ಲ, ನನಗೂ ಇಲ್ಲಿ ಕನ್ಫ್ಯೂಷನ್ ಇತ್ತು ಸರ್. ನಾವು ಇಷ್ಟೆಲ್ಲ ಅಗ್ರಿಕಲ್ಚರ್ ಕಂಟೆಂಟ್ ಮಾಡ್ತೀವಿ, ಇಷ್ಟೆಲ್ಲ ವೀಡಿಯೋಗಳು ಮಾಡ್ತೀವಿ, ಯಾರೋ ಒಂದು ಕೆಟ್ಟ ಪ್ರಚಾರನೋ ಅಥವಾ ಏನೋ ಒಂದು ಬಾಡಿ ಶೇಮಿಂಗ್ ಇನ್ನೊಂದು ಮಾಡ್ಕೊಂಡು ಮಾಡೋರ್ಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ. ನಾವು ಇಷ್ಟು ಹಾನೆಸ್ಟ್ ಎಫರ್ಟ್ ಆಗ್ತಾ ಇದ್ದೀವಿ, ಅಗ್ರಿಕಲ್ಚರ್ ಬಂದು ಕೆಮಿಕಲ್ನ ಬಳಸಬೇಡಿ, ಬಯಾಲಜಿಕಲ್ಸ್ನ ಬಳಸಿ, ನಮ್ಗೆ ಯಾಕೆ ಫಾಲೋವರ್ಸ್ ಬರಲ್ಲ ಅನ್ನೋವಂಥ ನೆಗೆಟಿವ್ ಮೈಂಡ್ ಸೆಟ್ ನನಗೂ ಹೋಗಿದೆ ಸರ್. ಇಲ್ಲ ಅಂತಲ್ಲ, ಸೂಪರ್ ಸರ್. ನಾನು ಮತ್ತೆ ನಿಮ್ಮದು ರಿಜಿಸ್ಟರ್ ಆಗಕ್ಕೆ ಹೋದಾಗ ಬ್ಯೂಟಿಫುಲ್, ಒಬ್ಬ MLA MP ಅಥವಾ CM ಓದ್ ತಗೊಳಕ್ಕೆ ಹೆಂಗಿದೆ ಆ ಥರನೇ ಸ್ಟೇಟ್ಮೆಂಟ್ ಇತ್ತು ಸರ್. ಕೊಟ್ಟಿರೋದು ಸೂಪರ್ ಸರ್. ಅದು ಆಸ್ಪಿರೆಂಟ್ಸ್ಗೆಲ್ಲ, ಅದು ವೋಟರ್ಸ್ಗೆ. ಕರೆಕ್ಟ್. ಯಾರು ಲಾಗಿನ್ ಆಗಕ್ಕೆ ಹೋಗ್ತಾರೆ ಅವ್ರಿಗೆಲ್ಲ ಬದಲಾವಣೆ ಆಗಲ್ಲ. ನಿರಾಶಾದಾಯಕರಾಗಿದ್ರೆ ನೀವು ಹಂಗೆ ಇದ್ಬಿಡಿ, ಓಕೆ, ಮತ್ತೆ ಇದಾಗಬೇಡಿ. ಆಶಾವಾದಿಗಳಿಗೆ ಮಾತ್ರ ಇಲ್ಲಿ ಎಂಟ್ರಿ ಇಲ್ಲಿ ಅಂತ. ಸೊ ಬಿಕಾಸ್ ಯು ಹ್ಯಾವ್ ಅಕ್ಸೆಪ್ಟೆಡ್ ಇಲ್ಲಿ ಸಕ್ಸಸ್ ಅನ್ನೋದು ನಂದಲ್ಲ, ಜನರದು ಅನ್ಕೊಂಡಿರೋದ್ರಿಂದ. ಇಲ್ಲ, ಪ್ರತಿಯೊಬ್ಬರು ನಂದಿದು ಅನ್ಕೊಬೇಕು ಸಕ್ಸಸ್ಸು. ನಾನು ಓಟ್ ಹಾಕೋದೇ ಸಕ್ಸಸ್. ನನಗೆ ಅವ್ನು ಗೆಲ್ತಾನೆ ಇವ್ನು ಗೆಲ್ತಾನಲ್ಲ, ನಾನು ಕರೆಕ್ಟಾಗಿ ಓಟ್ ಹಾಕನ್ನ, ದಟ್ ಈಸ್ ನನ್ನ ಸಕ್ಸಸ್ ಅಷ್ಟೇ. ಐ ಶುಡ್ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಕ್ಚುಲಿ. ಆ ಒಂದು ಇದಕ್ಕೆ ನಾವು ಬದುಕಬೇಕಲ್ವಾ. ಯು ಆಲ್ಸೋ ಮೆನ್ಷನ್ ದಟ್ ವೋಟ್ ಆಗಿದ ತಕ್ಷಣ ನಮ್ಮ ಕೆಲಸ ಮುಗಿಯುತ್ತೆ ಅನ್ನೋ ಕೆಲಸ ಅಂಥವ್ರಿಗೆ ಅಲ್ವೇ ಅಲ್ಲ. ಅದೇ ಹೇಳಿದ್ದು. ಆಮೇಲೆ ಒಂದು ಸಣ್ಣ ಇದಿರುತ್ತೆ, ಅದನ್ನು ನೀವು ಜಾಸ್ತಿ ಮತ್ತೆ ನಿಮ್ಮನ್ನು ಅದನ್ನು ಕೂಡ ರಾಂಗಾಗಿ ಹೇಳೋರಿದ್ದಾರೆ. ಎಲ್ಲ ನೀವೇ ಮಾಡ್ಬೇಕಂತೆ, ನೀವೇ ಮಾಡ್ಕೊಬೇಕಂತೆ, ಲೀಡ್ರಸ್ಸೇ ಇಲ್ಲಂತೆ. ಹಂಗಲ್ಲ, ಅದು ಎಲ್ಲ ಇದೇ ಸಿಸ್ಟಮ್ ಇರುತ್ತೆ. ಬಟ್ ಅವನಿಗೆ ಲೀಡ್ರಸ್ ಥರ ಇರಲ್ಲ, ಅವ್ನು ವರ್ಕರ್ ಥರ ಇರ್ತಾನೆ. ಸೇಮ್ ಅದೇ CM ಇರ್ತಾರೆ, ಮಿನಿಸ್ಟರ್ ಇರ್ತಾರೆ, ಎಲ್ಲವೂ ಇರ್ತಾರೆ. ಬಟ್ ಅವರೆಲ್ಲ ನಿಮ್ಮ ಕನೆಕ್ಷನಲ್ಲಿ ಇರ್ತಾರೆ, ನಿಮ್ಮ ಅಭಿಪ್ರಾಯಗಳು ತೊಗೊತಾರೆ, ನಿಮ್ಮ ಅಭಿಪ್ರಾಯ ತೊಗೊಂಡು ಅದ್ರ ಮೇಲೆ ಕೆಲಸಗಳು ಮಾಡ್ತಾರೆ, ಪಾರದರ್ಶಕವಾಗಿರ್ತಾರೆ. ಆಮೇಲೆ ಇವ್ಯಾಲ್ಯೂಯೇಷನ್ ಮಾಡ್ಕೊತಾರೆ ಪ್ರತಿ ಒಂದು 6 ತಿಂಗಳಿಗೆ ಒಂದು ಸತಿ. ಸೊ ಅಲ್ಲೂ ಕೂಡ ನಿಮ್ಗೆ ರೈಟ್ಸ್ ಇರುತ್ತೆ, ನೀವು ಸರಿ ಇಲ್ಲ ಅಂತ ಹೇಳ್ಬೋದು, ನೀವು ಇದು ಮಾಡ್ಬೋದು, ಆ ಥರ. ಇದು ನಾನು ಬೇಸಿಕ್ ಹೇಳ್ತಾ ಇರೋದು. ಇನ್ನೂ ತುಂಬ ಅದ್ಭುತಗಳು ಬರ್ಬೋದು ಇದರಲ್ಲಿ. ಎಲ್ಲ ಯೂಸ್ ಮಾಡಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡಿ ಏನೇನೋ ಮಾಡ್ಬೋದು ಇಲ್ಲಿ, ಅಷ್ಟಿದೆ ಟೆಕ್ನಾಲಜಿ. ಬಟ್ ಏನಂದರೆ, ನಾನು ತುಂಬ ಹೇಳಿದ್ರು ಕೂಡ ಕಷ್ಟ ಇದು. ಸೊ ಸಣ್ಣದಾಗಿ ಹೇಳೋಣ, ಇಷ್ಟಾರ ನೀವು ಆಗಬೇಕಪ್ಪ, ಅಟ್ಲೀಸ್ಟ್ ವೋಟಿಂಗ್ ಕರೆಕ್ಟಾಗಿ ಮಾಡಿ, ಅದು ಮೈನ್ ಫಸ್ಟ್ ವಿಷಯ. ಆಮೇಲೆ ಇದಾಗಬೇಡಿ, ನೀವೇನು ಹೇಳಿ ನೆಗೆಟಿವ್ ಇದಕ್ಕೆ ಇದಾಗಬೇಡಿ. ನಾಳೆ ದುಡ್ಡಿದ್ದಾಗ ವೇವ್ ಕ್ರಿಯೇಟ್ ಆಗುತ್ತೆ. ನಾನು 1,000 ಕೋಟಿ ಇಟ್ಕೊಂಬಂದು ವೇವ್ ಕ್ರಿಯೇಟ್ ಮಾಡಿಬಿಡ್ಬೋದು, ಯಾರೋ ಫಂಡ್ ಮಾಡ್ಬೋದು, 1,00,000 ಜನ ಸೇರಿಸ್ಬೋದು, ಅಂತ ಎಲ್ಲಿ ನೋಡಿದ್ರು ಕೂಡ. ಇವಾಗ ಸೋಷಿಯಲ್ ಮೀಡಿಯಾನು ಕೂಡ ಹಂಗೆ ಆಗ್ಬಿಟ್ಟಿದೆ. ಇವಾಗ ಏನೋ ಲೈಕ್ಸು ಇದು ಎಲ್ಲ ನಾವು ಮಾಡ್ಕೊಬೋದು ಇವಾಗ. ದುಡ್ಡು ಕೊಟ್ಟು ಫಾಲೋಯರ್ಸು ಮಾಡ್ಕೊಳ್ಳೋ ಪರಿಸ್ಥಿತಿ ಇದೆ ಇವಾಗ. ಸೊ ಅದನ್ನು ನೋಡಿಬಿಟ್ಟು ಏನಪ್ಪ ಇದು ನನಗೆ ಇಷ್ಟೇ ಲೈಕ್ಸು, ನಮಗಿಲ್ಲಿ ಫಾಲೋಯರ್ಸ್ ಇಲ್ಲ, ಇಲ್ಲಿ ನೋಡ್ರೆ ಅಷ್ಟು ಜನ ಫಾಲೋಯರ್ಸು, ಅದೇ ಕರೆಕ್ಟಾ? ಹಂಗಾರೆ ಜನ ಎಲ್ಲ ಹಂಗೆ ಇದೆ, ನಾನೇನಕ್ಕೆ ಬದಲಾಗಲಿ? ಅಂಥವ್ರಿಗಲ್ಲ ಪ್ರಜಾಕೀಯ. ಬಟ್ ಇದು ಎಲ್ಲೋ ಒಂದು ಕಡೆ ಯುವರ್ ಹೋಲ್ ಅಜೆಂಡಾ, ನಿಮ್ಮ ಅಜೆಂಡಾ ಏನಿದೆ ಸರ್? ಇದನ್ನು ಒಂದು ಚೇಂಜ್ ತರಬೇಕು,
ರಾಜಕೀಯ ಅನ್ನೋ ಸಿಸ್ಟಮ್ ಐಡಿಯಲ್ ವರ್ಷಿಪ್ ಹೋಗಬೇಕು, ಪ್ರಜೆಗಳೇ ರಾಜ್ಯಗಳಾಗಬೇಕು ಅನ್ನೋಂಥದ್ದು ನಿಮ್ಮದಿದೆ. ಬಟ್ ನನಗನ್ನಿಸ್ತಾ ಇರೋದು, ಈ ಕ್ಷಣದಲ್ಲಿ ಅನಿಸ್ತಾ ಇರೋದು, ಪ್ರಜಾಕೀಯ ಅನ್ನೋದು ತುಂಬ ಡೈರೆಕ್ಟ್ ಆಗಿಬಿಡ್ತು ಅಪ್ರೋಚು ಅಂತ ನಂಗೆ ಅನಿಸ್ತಾ ಇದೆ ಸರ್. ಬಿಕಾಸ್ ನಾವು ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಟ್ರಾನ್ಸ್ಪರೆನ್ಸಿ, ಬದಲಾವಣೆ ಅಂತೆಲ್ಲ ಮಾತಾಡ್ಬಿಟ್ಟು ನಾವು ಡೈರೆಕ್ಟಾಗಿ ಜನರಿಗೆ ಏನು ಹೇಳ್ತೀವಿ, ಓಟ್ ಹತ್ರ ಮಾತಾಡ್ಬಿಡ್ತೀವಿ. ಓಟ್ ನನ್ನ ಹಕ್ಕು ಹತ್ರಗೆ ಹೋಗ್ಬಿಡ್ತಾ ಇದ್ವಿ. ರ್ಯಾದರ್ ದೆನ್ ದಿಸ್ ನಾವೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಅಥವಾ ಎಲ್ಲಾದರೂ ಒಂದು ಅನ್ಯಾಯಗಳಾಗ್ತಾ ಇರೋದನ್ನು ಆ್ಯಪಲ್ಲಿ ಅಪ್ಲೋಡ್ ಮಾಡೋದು, ಅಂದರೆ ಇದೊಂದು ಪೊಲಿಟಿಕಲ್ ಪಾರ್ಟಿ ಆ್ಯಪ್ ಥರ ಅಲ್ಲದೆ ಒಂದು ಸಿಟಿಸನ್ ಆಪರೇಟಿಂಗ್ ಸಿಸ್ಟಮ್ ಥರ ಡೆವಲಪ್ ಮಾಡಿದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೇನು ನಿಮ್ಮ ಇದಾಗಲೇಬೇಕು ಅನ್ನೋದಿಲ್ಲ, ನಿಮ್ಗೆ ಬೇಕಾದರೆ ಮಾಡಿ ಅಂತ ಹೇಳ್ತಾರೆ. ಅಲ್ಲಲ್ಲ, ನಾನು ಮತ್ತೆ ಅದೇ ಕೇಳ್ತೀನಿ. ಇವಾಗ ಈ ಹೋರಾಟ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ. ಅಲ್ಲ, ಡಿಜಿಟಲ್ ಮುಖಾಂತರನೇ ಸರ್. ಅಲ್ಲಲ್ಲ, ಕರೆಕ್ಟ್. ಇವಾಗ ಏನು ಹೇಳ್ತೀರಾ ನೀವಲ್ಲಿ? ಇಲ್ಲಿ ಕರಪ್ಷನ್ ನಡೀತಾ ಇದೆ ಅಂತ ಒಂದು ಅವೇರ್ನೆಸ್ ಮೂಡಿ ಕೇಳಿ. ಇದು ಎಷ್ಟು ವರ್ಷದಿಂದ ಇದೇ ಆಗ್ತಾ ಇದೆ, ಆಮೇಲೆ ಎಷ್ಟು ವರ್ಷದಿಂದ ಇದೇ ಹೋರಾಟಗಳು ನಡೀತಾ ಇದೆ, ಆಮೇಲೆ ಎಷ್ಟು ಸತಿ ನೋಡಿದ್ದೀವಿ ನಾವು. ಆ ಪಾರ್ಟಿ ಕರಪ್ಷನ್ ಅಂತ ಬಂತು, ಮತ್ತು ಅವರು ಕರಪ್ಟ್ ಆಗಿದ್ದಾರೆ. ನೆಕ್ಸ್ಟ್ ಇವರಿಬ್ಬರು ಕೂತ್ಕೊಂಡು ಮಾತಾಡ್ತಾರೆ, ನೀವು ತಿಂದಿಲ್ಲೇನ್ರಿ, ನಾವು ತಿಂತೀವಿ ಅಂದರೆ. ಹೆಂಗೆ ಅಂದರೆ ಇನ್ನೊಬ್ಬ ಹೊಸಬ ಬರ್ತಾನೆ, ಎಲ್ಲ ಕರಪ್ಟ್ ಆಗಿದೆ, ನಾನು ಸರಿ ಮಾಡಿಬಿಡ್ತೀನಿ ಅಂತ. ನೀವು ಎಷ್ಟು ಸತಿ ಅಂತ ಇದನ್ನೇ ರಿಪೀಟ್ ಮಾಡ್ತೀರಾ ಅಂತ ಏನಲ್ಲಿ ನಾನು ಅದನ್ನೇ ಮಾಡಬೇಕಾ? ಮತ್ತೆ ಕರಪ್ಷನ್ ನಡೀತಿದೆ, ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ ಅದೇನೋ ಮಾಡಿ. ನಾನು ಮೂಲ ಹೇಳ್ತಿರೋದು ಇಲ್ಲಿ ಸರಿ ಇಲ್ಲ, ಇಲ್ಲಿಂದನೇ ಬೇರೆ ಬಗ್ಗೆ ನಾನು ಮಾತಾಡ್ತಿರೋದು. ನೀವು ಗಿಡ ಏನೋ ಎಲೆ ಕಾಯಿ ಮೇಲ್ಗಡೆ ಇರೋ ರೆಂಬೆ ಬಗ್ಗೆ ಹಿಡಿದಿರೋ ಹುಳ, ಅದ್ರ ಬಗ್ಗೆ ಮಾತಾಡ್ತಿದ್ದೀರ. ನಾನು ಬೇರೆ ಒಟ್ಟಾಗಿದೆಯಪ್ಪ, ಇದನ್ನು ಸರಿ ಮಾಡಿ ಅಂತ ಆಟೋಮೆಟಿಕ್ಕಾಗೆಲ್ಲ ಸರಿ ಹೋಗ್ಬಿಡೋದು. ನೀವು ಗೊಬ್ಬರ ಸರಿಗೆ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಚೆನ್ನಾಗಾಗುತ್ತಲ್ಲ, ಫಲ ಚೆನ್ನಾಗಿ ಕೊಡುತ್ತಲ್ವ. ನಿಮ್ಮ ಇದರಲ್ಲೇ ಹೇಳಬೇಕು ಅಂದರೆ ನೀವು ಮೂಲ ಮಾಡ್ತಿರೋದೇನು ಕರೆಕ್ಟಾಗಿರೋ ಇದಾಕಪ್ಪ. ಏನು ಪೆಸ್ಟಿಸೈಡ್ಸ್ ಹಾಕ್ಬೇಡ, ಏನೋ ರಾಸಾಯನಿಕ ಏನೋ ಗೊಬ್ಬರಗಳೆಲ್ಲ ಹಾಕ್ಬೇಡ, ಆರ್ಗ್ಯಾನಿಕ್ಕಾಗಿ ಮಾಡಿ ಅಂತ ಹೇಳ್ತಾ ಇದ್ದೀರಿ. ಏನಕ್ಕೆ? ಬಿಕಾಸ್ ಆ ಬೇರ್ ಕರೆಕ್ಟಾಗಿರಬೇಕು, ಅಲ್ಲಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಒಳ್ಳೆ ಫಲ ಬರುತ್ತೆ. ಇವತ್ತು ನಮ್ಮಲ್ಲಿ ಚೈನಾ ಬ್ಯಾನ್ ಮಾಡ್ತಿದೆ ಬಿಕಾಸ್ ಪೆಸ್ಟಿಸೈಡ್ಸು ಫರ್ಟಿಲೈಸರ್ ಜಾಸ್ತಿ ಆಗ್ತಿರೋ ಇವರು ಅಂತ ನಾವೇ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಎಲ್ಲಿಗೆ ಹೋಗ್ತಾ ಇದೆ ಇದು? ಮತ್ತೆ ನಮಗೆ ನಾವು ಮಾಡಿದ್ದು ನಮಗೆ ವಾಪಸ್ ಬರ್ತಾ ಇದೆಯಲ್ವಾ? ಕರೆಕ್ಟ್. ಸೊ ನಾವು ಹುಷಾರಾಗಬೇಕಾದ್ರೆ ಇಲ್ಲಿಂದ ಫಸ್ಟ್ ನೀವು ವೋಟ್ ಮಾಡೋದು ಕರೆಕ್ಟಾಗಿ ಮಾಡಿ, ಆಮೇಲೆ ಬೇರೆಯವ್ರು ಬೈಯಿ. ನಾವು ವೋಟ್ ಹೆಂಗಂದ್ರಂಗೆ ಬಾಯಿಗೆ ಬಂದಂಗೆ ಮಾಡ್ಬಿಟ್ಟು ನಾವು ಪ್ರಚಾರಕ್ಕಿಲ್ಲದೆ ವೋಟ್ ಮಾಡಲ್ಲ. ಆಮೇಲೆ ಮೂರ್ಖತನ, ಏನ್ರಿ ಬಂದು ಏನು ಮಾಡಿದ್ದೀರಿ ನೀವು ಅಂತ ಕೇಳ್ತೀವಿ. ನೀವೇನಾರ ಮಾಡಿದರೆ ನಾವು ವೋಟ್ ಹಾಕ್ತೀವಿ ಅಂದರೆ ನೀವು ಇಂಡೈರೆಕ್ಟಾಗಿ ಅವ್ನು ಹಾಳು ಮಾಡ್ತಾ ಇದ್ದೀರಾ. ಅಂದರೆ ಅವ್ನಿಗೆ ದುಡ್ಡು ಖರ್ಚು ಮಾಡು, ಒಂದಷ್ಟೆಲ್ಲ ಕೆಲಸ ಮಾಡು, ಆಮೇಲೆ ನಿನ್ಗೆ ವೋಟ್ ಹಾಕ್ತೀನಿ ಅಂದರೆ ದುಡ್ಡಿರೋನೇ ಬರ್ತಾನಲ್ಲಿ. ನಿಮಗೆ ಕೆಲಸಗಾರ ಎಲ್ಲಿ ಸಿಗ್ತಾನೆ? ನಾಯಕನೇ ಸಿಗ್ತಾನೆ. ಹೌದು, ಈಗ ನಮ್ಮೂರಲ್ಲಿ ಹೊಸ ಕ್ಯಾಂಡಿಡೇಟ್ ಯಾರೇ ಬಂದರೂ ಅವನ ಹತ್ರ 1000 ಕೋಟಿ ಇದೆಯಂತೆ, ನೋಡಿ ಬರಲಿ ರೀ, ಮಾಡ್ರಿ, ನಾವೆಲ್ಲ ಸೇರ್ಕೊಳ್ಳೋಣ ಜೊತೆಲಿ ಅಂದರೆ ಬರೀ ನಮ್ಮ ಮೊಮೆಂಟ್ರಿ ಬೆನಿಫಿಟ್ಗೋಸ್ಕರ. ಇದರ ಕ್ಯಾಸ್ಟ್ ಆರ್ ದುಡ್ಡು ಇದೆಯಾ? ಅಲ್ಲ, ಅದೇ ನಾನು ಹೇಳಿದ್ದು, ಅದು ಕ್ಯಾಸ್ಟ್ ಎಲ್ಲ ಬಿಡಿ, ಅದು ಸುಮ್ಮನೆ ಇದು ಕ್ಯಾಸ್ಟ್ ಯಾರು ದುಡ್ಡು ಅಷ್ಟೇ. ಏನು ಸಿಗ್ತಾ ಇದೆ, ನನಗೆ ಇನ್ನೇನು ಅನುಕೂಲ ಆಗ್ತಾ ಇದೆ, ನಾವು ಹೋಗಿ ಬೇಳೆಕಾಳು ಬೇಯಿಸ್ಕೊಂಬೋಣ, ಓಕೆ, ಅದು ಮೊಮೆಂಟ್ರಿ. ವಾಟ್ ಅಬೌಟ್ ಫ್ಯೂಚರ್? ಇವತ್ತು ನಾವು ಹಿಂಗೆ ಮಾಡ್ಕೊಂಬಂದು ನಾಳೆ ಎಲ್ಲಿಗೆ ಹೋಗುತ್ತಿದ್ದು ಅಲ್ವಾ? ಇವತ್ತು ನಾವೇ ಹೇಳ್ತಿದ್ವಲ್ಲ, ಏನು ನಮ್ಮಲ್ಲಿ ಏನೋ ನೀವು ಈ ಫರ್ಟಿಲೈಸರ್ ನಿಮ್ಮ ಇದರಲ್ಲೇ ಏನು ಹೇಳಿ ಒಳ್ಳೆ ಇದಾಗ್ದೇನೆ ಏನಾಗ್ತಿದೆ, ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ, ಅದೇನೋ ಮಾಲ್ ನ್ಯೂಟ್ರಿಷನ್ಗಳು ಜಾಸ್ತಿ ಆಗ್ತಾ ಇದೆ, ಕ್ಯಾನ್ಸರ್ಗಳು ಜಾಸ್ತಿ ಆಗ್ತದೆ. ಅಲ್ವಾ? ಇದೆಲ್ಲ ನಾವು ಏನಕ್ಕೆ ಮಾಡಿರೋದು? ಒಳ್ಳೆ ಮನೆ ಕಟ್ಕೊಳ್ಳೋಕ್ಕೆ. ಬಟ್ ಮನೆ ಕಟ್ಕೊಂಡು ಅದರಲ್ಲಿ ಒಂದು 4 ಅನಾರೋಗ್ಯ ಬಾಡಿಗಳು ಇಟ್ಕೊಳ್ಳೋದಕ್ಕೆ ಆ ದುಡ್ಡು ಮಾಡಬೇಕು. ಆರೋಗ್ಯವಾಗಿರೋ ಬಾಡಿ ಇದ್ದರೆ ಸಾಯೋವರೆಗೂ ಅವನು ಬದುಕಿರೋವರೆಗೂ ಸಖತ್ತಾಗಿ ಖುಷಿಯಾಗಿ ತಿನ್ಕೊಂಡು ಕೆಲಸ ಮಾಡ್ಕೊಂಡು ಬದುಕ್ತಾನೆ ಅಲ್ವಾ? ಹೌದೌದು ಸರ್. ಬಟ್ ಸಮ್ವೇರ್ ಅಲ್ಲ, ನನಗೆ ಐ ಆಮ್ ನಾಟ್ ಬೀಯಿಂಗ್ ನೆಗೆಟಿವ್ ಅಗೇನ್, ಬಟ್ ಜನರ ಮೈಂಡ್ಸೆಟ್ ನೀವು ಹೇಳಿದ್ರೆ ಈ ಮ್ಯಾಜಿಕ್ 5 ವರ್ಷಕ್ಕೆ ಒಂದ್ಸಲ. ಬಿಕಾಸ್ ನಾವು ಜನರಿಗೆ ಪವರ್ ಸಿಗೋದೇ ಎಲೆಕ್ಷನ್ ಟೈಮಲ್ಲಿ. ಸೊ ಅಂದರೆ ನಾನು ಅವ್ರಿಗೆ ಓಟ್ ಹಾಕ್ಬೋದು, ಇವ್ರು ಓಟ್ ಹಾಕೋಬೋದು, ಎಲ್ಲರೂ ಬಂದು 1,000, 2,000, 1,000, 2,000 ಕೊಡ್ತಾ ಇರ್ತಾರೆ. ಈ ಮ್ಯಾಜಿಕ್ ಆಗೋದು 5 ವರ್ಷಕ್ಕೊಂದ್ಸಲ. ಅವ್ರಿಗೆ ಡೈರೆಕ್ಟಾಗಿ ನೀವು ಆ ಪಾಯಿಂಟಲ್ಲಿ ಬಂದು ನೀವು ಇವ್ರು ಯಾರೂ ಸರಿ ಇಲ್ಲ, ನಿಮ್ಮಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ ಅಂತಂದರೆ ಅಷ್ಟೊಂದು ಬುದ್ಧಿವಂತಿಕೆ, ಪ್ರಬುದ್ಧತೆ ಜನರಲ್ಲಿ ನಿಜವಾಗ್ಲೂ ಇದೆಯಾ? ಬಿಕಾಸ್ ಒಂದು ಯಾವುದೋ ಯಾಕಿಲ್ಲ ಅನ್ಕೊತೀರಾ ಅಂತ ನಾನು ಹೇಳಿದ್ದು. ಯಾಕಂದರೆ ಇದು ಹೆಂಗೆ ಅಂದರೆ, ಸರ್ ಅವ್ನಿಗೆ ಬುದ್ಧಿ ಇಲ್ಲ ಸರ್, ಅವನು ಉದ್ಧಾರ ಆಗಲ್ಲ ಅಂದರೆ ಮುಗಿದೇ ಹೋಯ್ತು, ಯಾರು ಮಾಡೋದೇ ಬೇಡ. ಆ್ಯಂಡ್ ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ ಸರ್. ನನಗೆ ಈಗಲೂ ಐ ವಿಲ್ ಅಕ್ಸೆಪ್ಟ್ ಮೈ ಫೇಲ್ಯೂರ್. ನಾನೊಂದು ಸಾಕಷ್ಟು ಜನರಿಗೆ ಒಂದು ಖಾತಾ ಮಾಡಿಸ್ಕೋಬೇಕು ಅಂತಂದರೆ ಯಾರಿಗೆ ಹೆಂಗೆ ಮಾಡಿಸ್ಕೋಬೇಕು ಗೊತ್ತಿಲ್ಲ. ಈ ಖಾತಾ ಅಂತ ಹೇಳ್ತಾರೆ, ನಾನು 10,000 ಕಮಿಷನ್ ಕೊಡದೆ ಖಾತಾ ಮಾಡಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗ್ಬಿಟ್ಟಿದೆ ಸಿಸ್ಟಮ್. ಕರೆಕ್ಟು. ಇದೆಲ್ಲ ಸರಿ ಹೋಗ್ಬೇಕು ಅಂದರೆ ಎಲ್ಲಿಂದ ನಾನು ಸರಿ ಹೋಗ್ಬೇಕಲ್ಲ ಫಸ್ಟು. ಇಲ್ಲಿ ನನ್ನೊಬ್ಬನ ಬಿಟ್ಬಿಟ್ಟು ನಾನು ಎಲ್ಲ ಬಗ್ಗೆ ಮಾತಾಡ್ತೀನಿ ನಾನು. ಕರೆಕ್ಟ್. ಪ್ರಾಬ್ಲಮ್ ಅಂದರೆ ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ. ನೀವು ಯಾರನ್ನು ಬೇಕಾದ್ರೆ ಮಾತಾಡಿಸಿ ಈ ದೇಶದಲ್ಲಿ,
ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸರ್ ನಾನು ಕರೆಕ್ಟಾಗಿದ್ದೀನಿ ಸರ್, ನೋಡಿ ಸರ್ ಅವ್ನು ಸರಿ ಇಲ್ಲ ಸರ್, ಇವ್ನು ಸರಿ ಇಲ್ಲ ಸರ್, ಜನನೇ ಸರಿ ಇಲ್ಲ ಸರ್, ಬುದ್ಧಿ ಇಲ್ಲ ಸರ್, ನಿನಗೆ ಅಂತ ಕೇಳಿ ಸರ್ ನಮಗೆಲ್ಲ ಗೊತ್ತು ಸರ್ ಅಂತ. ಹಾಂ, ಅದನ್ನು ಒಪ್ಕೊಂಬಿಟ್ರೆ ನನಗೆ ಗೊತ್ತಾಗುತ್ತೆ, ನನಗದು ಅರ್ಥ ಆಯಿತು, ನಾನು ದಡ್ಡ, ನಾನು ತಪ್ಪು ಮಾಡ್ತಿರೋದು, ನಾನು ಓಟ್ ಹಾಕ್ತಿರೋ ರೀತಿನೇ ಸರಿ ಇಲ್ಲ, ಇದು ಅದಕ್ಕೋಸ್ಕರ ನಾನು ಇದನ್ನು ಮಾಡಿದ್ದು. ನಾನು ಓಟ್ ಯಾಕೆ ಹಾಕ್ತಿದ್ದೀನಿ, ನಾನು ಪ್ರಚಾರ ಓಟ್ ಹಾಕ್ತೀನಿ, ಯಾರೋ ಒಬ್ಬ ಬಂದು ಸಖತ್ತ ಮಾತಾಡ್ದ ಅಂದ್ಕೊಳ್ಳಿ, ನಾನು ಯಾಮಾರ್ಬಿಡ್ತೀನಿ, ಏನು ಮಾತಾಡ್ತಾವನೇ ಅವನು ಅಂತ, ನನಗೆ ಹಿಂದೆ ಮುಂದೆ ಗೊತ್ತಿಲ್ಲ. ನಾನು ನಿಮ್ಗೆ ಆ ಥರ ಕಲ್ಪನೆ ಕೊಡ್ತಾ ಇದ್ದೀನಿ, ನಾನು ನಿಮಗೆ ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಸಖತ್ತಾಗಿ ಮಾತಾಡ್ತಾನೆ. ಬೆಂಗಳೂರು ಸಿಂಗಾಪುರ್ ಥರ ಮಾಡ್ಬಿಡ್ತೀನಿ ನಾನು. ಯಾವ ಥರ ಗೊತ್ತಾ, ನೋಡಿ ನಿಮ್ಮ ಮನೆ ಗಾರ್ಬೇಜ್ ನೀವು ಮನೇಲಿ ಇಟ್ಕೊಂಡ್ರೆ ಸಾಕು, ಅಲ್ಲಿಂದ ಬಂದು ಹಂಗೆ ಅಂತ ತೊಟ್ಟಾಗುತ್ತೆ ಎಲ್ಗೋ, ಅಲ್ಲಿಂದ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗುತ್ತೆ, ಅದನ್ನು ಹಿಂಗೆ ಮಾಡ್ತೀನಿ, ರೀಸೈಕಲ್ ಪ್ಲಾಂಟ್ ಹಾಕ್ತೀನಿ, ಏನೋ 1000. ಬಟ್ ಅದಕ್ಕೆ ಏನು ಬಡ್ಜೆಟ್ ಇದೆ, ಎಷ್ಟು ವರ್ಷ ಆಗುತ್ತೆ, ಯಾವ ಟೆಕ್ನಾಲಜಿ ಬಳಸ್ತೀವಿ, ಅದೆಲ್ಲ ನಮ್ಗೆ ಇಷ್ಟ ಇಲ್ಲ. ಸಿನಿಮಾ ಥರ ತೋರಿಸ್ಬೇಕು ನಾನು ಅಷ್ಟೇ, ಹಂಗೆ ಮಾಡ್ತೀನಿ ಹಿಂಗೆ ಮಾಡಿದ್ಮೇಲೆ ನೀವು ಯಾಮಾರ್ಬಿಡ್ತೀರಾ, ನಾನು ಆ ಥರ ಯಾಮಾರಿದ್ದೀನಿ. ಸೊ ಅದಕ್ಕೆ ಹೇಳ್ತಿರೋದು ನೋ, ಬಿಕಾಸ್ ಇನ್ನು ನಾನು ತಪ್ಪು ಮಾಡಿದ್ದು ಮತ್ತೆ ನೀವು ಯಾರೂ ಮಾಡಬಾರ್ದು, ಮತ್ತು ನೀವು ಮಾಡಬೇಡಿ, ಮತ್ತು ಕಮ್ ಬ್ಯಾಕ್. ಫಸ್ಟ್ ಆಫ್ ಆಲ್ ಹೇಳಪ್ಪ ಕರೆಕ್ಟ್ ಏನು ಬಡ್ಜೆಟ್ ಇದೆ ನಮ್ಮದು, ಯಾವ ಥರ ಮಾಡ್ತೀಯಾ, ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡ್ತೀಯಾ, ಯಾವ ರೀತಿ ಟ್ರಾನ್ಸ್ಪರೆನ್ಸಿ ತರ್ತೀಯಾ. ಕರಪ್ಷನ್ ಆಗಲ್ಲ ಅಂತ ನಾನು ಹೇಳ್ತೀನಿ, ಕರಪ್ಷನ್ಲೆಸ್ ಸೊಸೈಟಿ ನಾನು ಕ್ರಿಯೇಟ್ ಮಾಡ್ತೀನಿ. ಹೆಂಗಪ್ಪ ಅಂತ ಕೇಳಿ, ಒಂದು ಕ್ವಶನ್ ಕೇಳಿ, ಹೆಂಗೆ ಮಾಡ್ತೀಯ ನೀನು ಅಂತ ಕೇಳಿ. ಅವನಿಗಿಂತ ಕಮ್ಮಿ ತಗೊಂತೀನಿ ಅಂತ ಹೇಳ್ತಾರೆ. ಹ್ಞೂ, ಇಲ್ಲ ಅಂದರೆ ಇಲ್ಲ, ನಾನು ಕಂಟ್ರೋಲ್ ಮಾಡ್ತೀನಿ, ನಾನು ಶಿಕ್ಷೆ ಕೊಡ್ತೀನಿ ಅದು, ಓಕೆ ಕೊಡ್ತೀಯ, ಆಮೇಲೆ ಹಂಗಲ್ಲ ಅಲ್ಲಿ. ದೇರ್ ಆರ್ ಸೋ ಮೆನಿ ಇದಿದೆ. ಅದಕ್ಕೆ ರೈಟ್ ಟು ರೀಕಾಲ್ ಬರಬೇಕು, SOPಗಳಿರಬೇಕು, ಟೆಕ್ನಾಲಜಿ ಬರಬೇಕು, ಟ್ರಾನ್ಸ್ಪರೆನ್ಸಿ ಬರಬೇಕು, ಪ್ರಜೆಗಳು ಪ್ರಜ್ಞಾವಂತರಾಗಬೇಕು. ಇದ್ರ ಮೇಲೆ ಇನ್ನೂ ಬೇಕು. ಆಮೇಲೂ ಕರಪ್ಷನ್ ಇಲ್ಲತ್ತೆ ಅಂತಲ್ಲ, ಆದರೂ ಅದು ಕಾನೂನುಗಳು ತಿದ್ದುಪಡಿ ಆಗಬೇಕು. ಏನು ಹೇಳಿ, ತುಂಬ ವಿಷಯಗಳಿದ್ದಾವೆ. ಬಟ್ ಒಂದು ನಾನು ಬಿಗಿನಿಂಗ್ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿ ಎಲ್ಲವೂ ಆಗುತ್ತೆ, ಆಗ್ತಾ ಆಗುತ್ತೆ. ವಿಚಾರವಂತರು ಬರ್ತಾರೆ ಇಲ್ಲಿ, ಯುವಕರು ಬಂದು ನಿಂತ್ಕೊತಾರೆ ಇಲ್ಲಿ, ನಿಮ್ಮಂಥವ್ರು ಬಂದು ನಿಂತ್ಕೊತಾರೆ ಎಲೆಕ್ಷನ್ಗೆ. ಇಲ್ಲ ನೀವು ಹೆಂಗೆ, ನೀವು ಬರೋದೇ ಇಲ್ಲಲ್ಲ, ಯಾರೋ ಒಬ್ಬ 50 ಕೋಟಿ ಖರ್ಚು ಮಾಡಿ ಅದು ಇದು ಮಾಡಿದ್ರೆ ನಿಮ್ಗೆ ಎಲ್ಲಿ ನಿಂತ್ಕೊತೀರಾ, ನಿಮ್ಗೆ ಬರೋದೇ ಇಲ್ಲ. ನೀವು ಯಂಗ್ಸ್ಟರ್ ಇದ್ದೀರಾ, ನಿಮ್ಗೆ ಮಾಡಬೇಕು ಅನ್ನೋ ಇದಿದೆ, ಎಲ್ಲವೂ ಇದೆ. ನಿಮ್ಮ ಹತ್ರ ಒಂದೇ ಒಂದು ಪ್ರಾಬ್ಲಮ್, ನಿಮ್ಮ ಹತ್ರ ದುಡ್ಡಿಲ್ಲ. ಕರೆಕ್ಟ್. ನೀವು ಬರೀ ಸಂಬಳಕ್ಕೆ ಕೆಲಸ ಮಾಡೋಕೆ ರೆಡಿ. ನೀವು ನನಗೆ 1 ಲಕ್ಷ ರೂಪಾಯಿ ಕೊಡಪ್ಪ ಸಾಕು, ನಾನು ಆರಾಮಾಗಿ ಕೆಲಸ ಮಾಡ್ತೀನಿ, ನಂಗೆ ಪೆನ್ಷನ್ ಬರುತ್ತೆ, ಗೌರ್ಮೆಂಟ್ ಇಷ್ಟೊಂದು ಫೆಸಿಲಿಟಿ ಕೊಡ್ತಾರೆ, ನಾನು ಆರಾಮಾಗಿ ಮಾಡ್ತೀನಿ. ನೋಡಿ ತುಂಬ ಜನ ಇದ್ದಾರೆ ಪಾಪ, ಇಲ್ವಾ ಹೇಳಿ ಈ ದೇಶದಲ್ಲಿ ಯುವಕರುಗಳು? 100%. ಈಗ ನಾನು ಲಾಸ್ಟ್ ಟೈಮ್ ಫಾರ್ಮ್ ಬಿಲ್ಗಳು, ಫಾರ್ಮ್ ಆ್ಯಕ್ಟ್ಗಳ ಬಗ್ಗೆ ಒಂದು ಸ್ವಲ್ಪ ವೋಕಲ್ ಆಗಿದ್ದೆ ಅಂತ ಹೇಳ್ಬಿಟ್ಟು ನನ್ನೇ ಕೆಲವು ಏಜೆನ್ಸಿಗಳು ಕರ್ಕೊಂಡೋಗಿ, ಬನ್ನಿ ನೀವು ರಾಜಕೀಯಕ್ಕೆ ನಿಂತ್ಕೋಬೋದು ಅಂತೇಳಿ, ದ ಹೋಲ್ ಮೀಟಿಂಗ್ ಫಾರ್ 1 hour ಕನ್ಕ್ಲೂಡೆಡ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಮನಿ ಅನ್ನೋದು. ನೋಡಿ ಅಲ್ವಾ, ಇಲ್ಲಿ ನಂದೊಂದು ಬ್ಯಾಕಪ್ ಇದೆ, ನನ್ನ ಹತ್ರ ಒಂದು 60 ಕೋಟಿ 70 ಕೋಟಿ ಇದೆ ಅಂತ ನನ್ನ ಯಾವುದೋ ಒಂದು ಪಾರ್ಟಿಗೆ ಸೇರಿಸ್ಬಿಟ್ಟೇನೋ ಅಲ್ವಾ. ಈಗ ನೋಡಿ, ನಿಮಗೋಸ್ಕರ ನಾನು ಮಾಡಿರೋದು. ನಿಮ್ಮಂಥವ್ರು ಬರಬೇಕು, ನಿಮ್ಮಂಥವ್ರು ಹುಡುಗರುಗಳು ಬರಬೇಕು, ಇಲ್ಲಿ ನಾಳಿದ್ದು ವೋಟರ್ಸ್ಗಳು ಆ ಥರದವ್ರು ಬರಬೇಕು. ನಮಗೆ ಶಶಿ ಅಂತವ್ರು ಬೇಕು ರೀ, ಸಖತ್ ಅವ್ರು ಇದು ಮಾಡ್ತಾಯಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಶಶಿ ಬನ್ನಿರಿ, ನಿಂತ್ಕೊಳ್ರಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಬಟ್ ನಾನು ಹೇಳ್ದಂಗೆ ಮಾಡ್ಬೇಕು ನೀವು. ಆ ಒಂದು ವೋಟರ್ಸ್ ಎಲ್ಲ ಪವರ್ ಸಿಕ್ಬಿಟ್ಟ ಅಂದರೆ ಅದ್ಭುತ ಆಗ್ಬಿಡುತ್ತೆ. ಇಂಡಿಯಾ ಈಸ್ ಆಲ್ವೇಸ್ 20 years ಹಿಂದೆ ಇರುತ್ತೆ ಸರ್ ಅಮೇರಿಕಾ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ. ನಾವು ಚೈನಾ ನಾವು ಜೊತೆಗೆ ಇದ್ವಿ ಅಂದರೆ, ನಾನು 7th standard 6th standard ಓದ್ತಾಗ ಇಂಡಿಯಾ ಒಂದು 5-6 ದೇಶದ ಹೇಳ್ಬಿಟ್ಟು ವಿ ಆರ್ ಆಲ್ ಡೆವಲಪಿಂಗ್ ನೇಷನ್ ಅಂತ ಓದ್ತಕ್ಕಂತ ಇದ್ವಿ. ಈಗ ಒಂದು 5-6 ವರ್ಷದ ಹಿಂದೆ ಹೋದೆ, ಚೈನಾ ಹ್ಯಾಸ್ ಬಿಕಮ್ ಎ ಡೆವಲಪ್ಡ್ ನೇಷನ್, ಇಂಡಿಯಾ ಇಸ್ ಸ್ಟಿಲ್ ಡೆವಲಪಿಂಗ್ ನೇಷನ್. ಸೊ ನಾನೇನು ಅನ್ಕೊಂತ ಇದ್ದೀನಿ, ನಿಮ್ಮ ದ ಹೋಲ್ ಪ್ರಜಾಕೀಯ ಕಾನ್ಸೆಪ್ಟ್ ಅನ್ನೋದು ಬೇರೆ ದೇಶಗಳಲ್ಲಿ ಈ ಥರದ ಮಾಡೆಲ್ ಯಾವುದೋ ಸಕ್ಸಸ್ಫುಲ್ ಆಗಿದೆಯಾ ಅಂತ ಯಾವುದಾದ್ರೂ ನಿಮ್ಮ ರೆಫರೆನ್ಸ್ಗೆ ಇದೆಯಾ ಸರ್? ಇಲ್ಲ, ಗೊತ್ತಿಲ್ಲ ಗುರುವೆ. ಆ್ಯಕ್ಚುಲಿ ನನ್ನ ಪ್ರಕಾರ ನಾನು ಇದು ಮಾಡಿದ್ರೆ, ನನ್ನ ಕ್ವಶನ್ ಅಲ್ಲೇನೋ ಸಕ್ಸಸ್ ಆಗಿತ್ತು ಅಂದರೆ ಡೆಫಿನೆಟ್ ಆಗಿ ಇಲ್ಲ, ನಾನು ಅದೂ ಒಂದು ಹೇಳ್ತೀನಿ. ಮತ್ತೆ ನೀವೇನು ಹೇಳಿ, ಈಗ ನೋಡಿ ಅಮೇರಿಕಾದಲ್ಲೆಲ್ಲ ನಿಮಗೆ, ನನ್ನ ಫ್ರೆಂಡೇ ಒಬ್ರು ಇದ್ದಾರೆ, ಅವರು ಬ್ಯಾಲೆಟ್ ಪೇಪರ್ ಹೆಂಗೆ ಬರುತ್ತೆ ಅಂದ್ರಲ್ಲಿ, ಅಲ್ಲಿ ಪ್ರತಿಯೊಂದಕ್ಕೂ ಇರುತ್ತಂತೆ. ಏನು ಹೇಳಿ, ಎಲೆಕ್ಷನ್ ಟೈಮಲ್ಲಿ ಒಬ್ಬ ಶರೀಫು, ಆಮೇಲೆ ಇವನು ಏನಕ್ಕೆ ನಾವು ಎಲೆಕ್ಷನ್ಗೆ ಹಾಕಿದ್ದೀವಿ, ಇವನೇನೋ ಪ್ರಾಬ್ಲಮ್ ಇದೆ, ಈ ರೀಸನ್ಗೆ ಎಲ್ಲ ಇರುತ್ತಂತೆ. ಬೇರೆ ಇರುತ್ತೆ. ತುಂಬ ಜನ ಅದನ್ನು ಓದೋಕ್ಕೆ ತಾಳ್ಮೆಯಿಂದನೇ ಅಲ್ಲೇ ರ್ಯಾಂಡಮ್ ಆಗಿ ಹೊಡೆದು ಬಿಡ್ತಾರಂತೆ ವೋಟ್ನ. ಅಲ್ಲೆಲ್ಲವೂ ಚೆನ್ನಾಗಾಗಿದೆ. ಅಲ್ಲಿ ರೆಫರೆಂಡಮ್ ಅಂತಿದೆ. ನಿಮ್ಗೆ ಎಷ್ಟೋ 1 million ಮೇಲೆ ಏನಾರ ದುಡ್ಡು ಖರ್ಚು ಮಾಡಬೇಕು ಅಂದರೆ ರೆಫರೆಂಡಮ್, ಪೀಪಲ್ ಒಪಿನಿಯನ್ ತೊಗೊಳ್ಳದೆ ಮಾಡೋಕ್ಕಾಗಲ್ಲ. ಕಾನೂನುಗಳೇ ಹಂಗೆ ಮಾಡಿಬಿಟ್ಟಿದ್ದಾರೆ ಎಷ್ಟೋ ಕಡೆ. ತುಂಬ ಡೆಮಾಕ್ರಸಿ ತುಂಬ ಸ್ಟ್ರಾಂಗ್ ಆಗಿದ್ದಾವೆ. ಅವನು ಲೆಟ್ರ್ ಹಾಕಿದ್ದ, ನಮ್ಮ ಫ್ರೆಂಡ್ ಒಬ್ಬ ಅಮೇರಿಕಲ್ಲಿ ಪ್ರಮೋದ್ ಅಂತಿದ್ದಾರೆ, ಅವ್ರ ಮನೆಗೆ ಲೆಟ್ರ್ ಬಂದಿದ್ದು ನನಗೆ ಅಮೇರಿಕಾಗೆ ಹೋದಾಗ. ಅವ್ನು ತೋರಿಸ್ದ, ಐ ಆಮ್ ಯುವರ್ ವಾಚ್ ಡಾಗ್ ಆಫ್ ಯುವರ್ ಟ್ಯಾಕ್ಸ್ ಮನಿ ಅಂತ. ನಾನು ಕಾವಲುಗಾರ, ನಾಯಿ ಥರ ನಾನು ಅಂತ. ಇದೇನಿಲ್ಲ ಗುರು, ಅವರೆಲ್ಲ ಅಷ್ಟು. ನೀವು ನೋಡಿ, ಆ್ಯಕ್ಚುಲಿ ಫಾರ್ ಎಕ್ಸಾಂಪಲ್ ಈಗ ಸಣ್ಣದಾಗಿ ಯೋಚನೆ ಮಾಡಿ, ಬೆಂಗಳೂರೇ ಪ್ಲ್ಯಾನಿಂಗಲ್ಲಿ ಡೆವಲಪ್ ಆಗಿತ್ತು ಅಂದ್ಕೊಳ್ಳಿ. ಏನು ಹೇಳಿ, ಕಮರ್ಷಿಯಲ್ ಝೋನು, ರೆಸಿಡೆನ್ಷಿಯಲ್ ಝೋನು, ಇಷ್ಟು ಫುಟ್ಪಾತ್ ಬಿಡಲೇಬೇಕು, ಕೆರೆಗಳು ನಾವು ಮಾಡೋಂಗೇ ಇಲ್ಲ, ಕೆರೆಗಳನ್ನ ಇದು ಮಾಡ್ಕೊಳ್ಳೇಬೇಕು ಅಂತ ಅವಾಗಿಂದನೂ ಒಂದು ಸ್ಟ್ರಿಕ್ಟಾಗಿ ಏನಾರ ಮಾಡಿದ್ದಿದ್ರೆ ಹೆಂಗಿರೋದು ಬೆಂಗಳೂರು, ಬೇರೆ ಥರನೇ ಇರೋದು.
ನನಗೆ ಯಾವಾಗಲೂ ಅದೇ ಅನ್ಕೊಂಡು ನಾನು ಸ್ಮಾರ್ಟ್ ಸಿಟಿ ಅಂದಾಗ ನನಗೆ ಒಳ್ಳೆ ಕಲ್ಪನೆ ಕರೆಕ್ಟ್, ಬಟ್ ಸ್ಮಾರ್ಟ್ ವಿಲೇಜಸ್ ಆಗಬೇಕು ಅಂತ ನನಗೆ ಭಾಳ ಆಸೆ. ಸ್ಮಾರ್ಟ್ ವಿಲೇಜಸ್ ಆಗ್ಬಿಟ್ರೆ ಆಟೋಮೆಟಿಕ್ಕಾಗಿ ಸಿಟಿ ಸ್ಮಾರ್ಟ್ ಆಗ್ಬಿಡುತ್ತೆ. ಜನಗಳೆಲ್ಲ ವಿಲೇಜ್ಗಳ ಹತ್ರ ಹೋಗ್ತಾರೆ, ನನ್ನ ಬದುಕು ನಾನು ಎಲ್ಲಿ ಬೇಕಾದ್ರೆ ಕಟ್ಕೊತೀನಿ ಅಲ್ವಾ. ಇದೇನಾಗ್ಬಿಟ್ಟಿದೆ ಇವಾಗ, ಬದುಕಬೇಕು ಅಂದರೆ ಬೆಂಗಳೂರಿಗೆ ಬರಬೇಕಾಗಿದೆ. ವಿಲೇಜ್ಗಳಲ್ಲಿ ಏನೋ ಹೋಪ್ಸ್ಗಳೇ ಒಟ್ಟಾಗಿದೆ. ನಮ್ಗೆ ಮದುವೆಗೆ ಹುಡುಗಿ ಹೆಣ್ಮಕ್ಳೇ ಕೊಡಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ 100%. ಅಗ್ರಿಕಲ್ಚರಿಸ್ಟ್ಗಳಿಗಂತೂ ಹುಡುಗಿರೇ ಸಿಗ್ತಿಲ್ಲ ಸರ್. ಅಲ್ವಾ. ನಿಜವಾಗ್ಲೂ ಅದು ಎಂಥ ಆಶ್ಚರ್ಯ. ನಾವು ತಿನ್ನೋದು ಅವರನ್ನ, ಅವ್ರಿಲ್ದೆ ಬದುಕಕ್ಕೆ ಆಗಲ್ಲ. ಆಮೇಲೆ ಎಕರೆಗಳ ಗಟ್ಟಲೆ ಜಮೀನ್ದಾರರುಗಳು ಅಂಥವ್ರಿಗೆ ಅಂದರೆ ಎಂಥ ಪರಿಸ್ಥಿತಿ. ಅವ್ನು ಬಂದು ಇಲ್ಲಿ ಸಿಟಿಲಿ ಒದ್ದಾಡಿಕೊಂಡು 15,000 ರೂಪಾಯಿ ಬಾಡಿಗೆ ಕೊಡ್ಕೊಂಡು ಈ ಇದರಲ್ಲಿ, ಯಾಕಂದರೆ ಬಿಕಾಸ್ ಅದೇ ಹೇಳಿದ್ದು ಪ್ಲ್ಯಾನಿಂಗು. ನಮಗೆ ಎಂಥ ನಾಯಕರುಗಳು ಬೇಕು ಅಂದರೆ ಫ್ಯೂಚರಿಸ್ಟಿಕ್ ಆಗಿರೋರು, ಥಿಂಕ್ ಮಾಡೋವಂಥವ್ರು. ಅಂಥವ್ರು ಬರಬೇಕು ಅಂದರೆ ನೀವು ವೋಟಿಂಗ್ ಸಿಸ್ಟಮ್ ಹಂಗಿರೋ, ಬರೀ ದುಡ್ಡಿರೋರು, ಬರೀ ಓ ಅಂತ ಕಿರ್ಚಾಡೋರು, ಇಂಥವರೇ ನೀವು ಸಿಸ್ಟಮ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲಿ ಬರ್ತಾರೆ? ಇವು ನಿಮ್ಮ ಥರ ಐಡಿಯಾಲಜಿ ಇರೋರು, ಏನೋ ಒಂದು ಆಸೆಗಳಿರೋರು, ಕಲ್ಪನೆ ಇರೋರು ಇಲ್ಲಿ ಬರೋಕ್ಕೆ ಆಗಲ್ವೇ? 100% ಸರ್. ನೀವು ಹೇಳಿದ್ರಲ್ಲ ಫೋರ್ಕ್ಯಾಸ್ಟ್ ಮಾಡೋರು ಅಂತ, ಲೈಕ್ ವಿ ವರ್ ಮೆನ್ಷನಿಂಗ್ ಚೈನಾ ಇವರೆಲ್ಲ ನಮ್ಗೆ ಬ್ಯಾನ್ ಮಾಡ್ದು ಅಂತ. ಅಲ್ಲಿ ಗೌರ್ಮೆಂಟ್ ಬ್ಯಾನ್ ಮಾಡೋಕ್ಕೆ ಕಾರಣನೂ ಅದೇ ಸರ್. ಅಲ್ಲಿ ದೇ ಫೋರ್ಕ್ಯಾಸ್ಟೆಡ್ ದಟ್ 20 ವರ್ಷ ಮುಂದೆ ಯೋಚನೆ ಮಾಡ್ತಿರ್ತಾರೆ ಅವರು. ಇಲ್ಲಿ ವಾರ್ ಆಗೋ ಸಾಧ್ಯತೆಗಳಿದ್ದಾವೆ, 2-3 ವರ್ಷ ಬೇರೆ ದೇಶಗಳು ನಾವು ಎಕ್ಸ್ಪೋರ್ಟ್ ಮಾಡೋದು ನಿಲ್ಸೋಣ, ಸೊ ದಟ್ ನಮ್ಮ ಇಂಟರ್ನಲ್ ಕನ್ಸಂಪ್ಷನ್ಗೆ ಬೇಕಾಗುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಮ್ಯಾನುಫ್ಯಾಕ್ಚರರ್ಸ್, ನಾನು ಆಗಲೇ ಹೇಳ್ದಂಗೆ, ಮೋಸ್ಟ್ ಆಫ್ ದ ಮ್ಯಾನುಫ್ಯಾಕ್ಚರರ್ ಏನಾಗ್ಬಿಟ್ಟಿದ್ದಾನೆ, ಇಂಡಿಯಾ ಅಂದರೆ ಚೈನಲ್ಲಿ ಕೊಟ್ಟರೆ ಅವ್ರಿಗೆ 10 ರೂಪಾಯಿ ದುಡ್ಡು ಬರುತ್ತೆ ಅಂದರೆ, ಇಂಡಿಯಾಗೆ ಕಳಿಸಿದ್ರೇನೋ ಅಥವಾ ಬೇರೆ ದೇಶಗಳಿಗೆ ಕಳಿಸಿದ್ರೇನೋ ಅವ್ರಿಗೆ 15 ರೂಪಾಯಿ ದುಡ್ಡು ಬರುತ್ತೆ. ಅವರು ಆಪರ್ಚುನಿಸ್ಟಿಗಳೇ, ಮಾಡಲ್ಲ ನೋಡಿ. ಆದರೂ ಬಿಕಾಸ್ ಗೌರ್ಮೆಂಟ್ ಸರ್ಕಾರ ಮುಂದೆ ಬಂದ್ಬಿಟ್ಟು ಬ್ಯಾನ್ ಮಾಡಿಬಿಟ್ಟಿದೆ, ಯಾರು ಕಳಿಸಬಾರ್ದು NPK ಫರ್ಟಿಲೈಸರ್ಸ್ ಅಂದರೆ. ಬಿಕಾಸ್ ಐ ಆಮ್ ಇನ್ ದ ಸೆಗ್ಮೆಂಟ್ ಸರ್. ನಮ್ಮದ್ರಲ್ಲಿ ಕೆಲವು ಹ್ಯೂಮಿಕ್ ಆ್ಯಸಿಡ್ಗಳಂತ ಬರ್ತವೆ, ಅದರಲ್ಲಿ ಪೊಟ್ಯಾಶ್ ಇರುತ್ತೆ, ಅದನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿರೋ ಲೀನಿಯನ್ಸ್ ಬಳಸ್ಕೋಬಾರ್ದು ಅಂತ. ಹ್ಯೂಮಿಕ್ ಆ್ಯಸಿಡ್ ಅನ್ನೋದು ಬೈ ಪ್ರಾಡಕ್ಟ್, ನ್ಯಾಚುರಲ್ ಪ್ರಾಡಕ್ಟ್, ಅದರಲ್ಲೂ ಸರ್ಟೆನ್ ಅಮೌಂಟ್ ಆಫ್ ಪೊಟ್ಯಾಶ್ ಇರೋದ್ರಿಂದ ಅದನ್ನು ಬೇರೆ ದೇಶಕ್ಕೆ ಕಳಿಸಬಾರ್ದು. ಇಲ್ಲಾಂದರೆ ಅಲ್ಲಿ ನಮ್ಮಲ್ಲಿ ಏನೋ ಒಂದು ಸಿಸ್ಟಮಿಂದ ತಪ್ಪಿಸ್ಕೊಳಕ್ಕೆ 1000 ದಾರಿಗಳು ಹುಡ್ಕಂತೀವಲ್ಲ, ಆ ದಾರಿಗಳು ಸಿಗಬಾರ್ದು ಅನ್ನೋ ಕಾರಣಕ್ಕೆ ನೋಡಿ ಯಾವ ಥರ ಪೊಟ್ಯಾಷಿಯಂ ಹ್ಯೂಮೇಟ್ ಅನ್ನೋದನ್ನು, ಬಿಕಾಸ್ ಪೊಟ್ಯಾಶ್ ಇದೆ, ಕೆ ಇದೆ ಅದರಲ್ಲಿ, ಬ್ಯಾನ್ ಕಳಿಸ್ಬಾರ್ದು. ಅವರು ಇನ್ನೂ ಬುದ್ಧಿವಂತರು ಸೋಡಿಯಂ ಹ್ಯೂಮೇಟ್ ಅಂತ ಮಾರ್ತಾರೆ. ಸೊ ಹಂಗೆ ಅದು ಫೋರ್ಕ್ಯಾಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಹೇಳಿದ ಅಂಥವ್ರಿಗೆ ವಿಚಾರವಂತರು ಬರೋವಂಥ ದಾರಿ ಆಗಬೇಕಿದು. ಇಲ್ಲಿ ಅದ್ರ ಡಿಸ್ಕಷನ್ಗಳಾಗಬೇಕು ಎಲೆಕ್ಷನ್ ಟೈಮಲ್ಲಿ ಅಲ್ವಾ. ಇವಾಗ ನೀವು ಇದ್ರ ಬಗ್ಗೆ ಮಾತಾಡಿ, ನಾನು ಇನ್ನೊದ್ರ ಬಗ್ಗೆ ಮಾತಾಡಿದೆ, ನಾನು ತಿಳ್ಕೊಂಬಂದು ನೆಕ್ಸ್ಟ್ ನಿಮ್ಮ ಜೊತೆ ಕೂತ್ಕೊಂಡೆ, ಅದನ್ನು ನೋಡಿ ಜನ ವೋಟ್ ಹಾಕಬೇಕು, ಯಾರು ಬೆಟ್ರಿ ಇವರಿಬ್ಬರಲ್ಲಿ ಅಲ್ವಾ. ಅದು ಬಿಟ್ಬಿಟ್ಟು ನಾವು ಎಲೆಕ್ಷನ್ ಟೈಮಲ್ಲಿ ಬರೀ ಓವರ್ ಪ್ರಚಾರಗಳು, ಏನು ಹೇಳಿ, ಇದು ಏನು ಇವನು ಬೈದ, ಅವನು ಬೈದ, ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ, ಬರೀ ಇದಕ್ಕೆ ವೋಟ್ ಹಾಕ್ಬಿಟ್ರೆ ನಾವು. ಇದೇನಾಗಿದೆ ಸರ್, ನಾನು ನಮ್ಮ ತಂದೆನ ಅಬ್ಸರ್ವ್ ಮಾಡ್ತೀನಿ. ನಮ್ಮ ಅಪ್ಪಗೆ ಬಂದಿದ್ದ ತಕ್ಷಣ ಟಿ ವಿ ಹಾಕಬೇಕು, ನ್ಯೂಸ್ ಚಾನಲ್ ಹಾಕ್ಬಿಡ್ತಾರೆ, ಕೂತ್ಕೊಂಡು ನೋಡ್ತಾ ಇರ್ತಾರೆ. ನಮ್ಮಪ್ಪನ ಸಿದ್ಧಾಂತಗಳೆಲ್ಲ ಒಂದು ಪಾರ್ಟಿಯ ಪರವಾಗಿರೋಣ ಅಂತ, ರೈಟ್ ವಿಂಗ್ ಪರವಾಗಿರೋ, ನಮ್ಮ ದೇಶ ನೋಡಿ ಎಲ್ಲ ಅವ್ರು ನೋಡಿದ್ರಂತೆ, ಇವ್ರು ನೋಡಿದ್ರಂತೆ ಅಂತ. ಬಟ್ ನಮ್ಮಪ್ಪ ಪ್ರತಿ ಸಾರಿ ವೋಟ್ ಹಾಕೋದು ಇನ್ನೊಂದು ಪಾರ್ಟಿಗೆ, ನಿಲುವಿಲ್ಲ. ನಾನು ಅದನ್ನ ಅಬ್ಸರ್ವ್ ಮಾಡ್ತೀನಿ. ನಮ್ಮಪ್ಪ ಫಾರ್ವರ್ಡ್ ಮೆಸೇಜ್ ಕಳಿಸೋದೆಲ್ಲ ಡೈರೆಕ್ಟಾಗಿ ಹೇಳ್ಬಾರ್ದು ಅಂತ ಅಷ್ಟೇ. ಅಂದರೆ ಮುಸ್ಲಿಮ್ಸ್ ಹಿಂಗಿರ್ತಾರೆ, ಹಿಂದೂಗಳು ಚೆನ್ನಾಗಿರಬೇಕು, ಈ ಥರ ಫಾರ್ವರ್ಡ್ ಮೆಸೇಜ್ಗಳು ಬರ್ತವೆ. ಬಟ್ ಅಂದರೆ ರೈಟ್ ವಿಂಗ್ ಪರವಾಗಿ ಮಾತಾಡ್ತಾರೆ ವಾಟ್ಸಪ್ ಫಾರ್ವರ್ಡ್ಗಳಲ್ಲಿ, ಇನ್ನೊಂದಲ್ಲಿ. ಬಟ್ ವೋಟ್ ಹಾಕೋವಾಗ ಸೆಂಟ್ರಲ್ ವಿಂಗು, ಲೆಫ್ಟ್ ವಿಂಗ್, ಕಾಂಗ್ರೆಸ್ಗೂ ಇನ್ನೊಂದಕ್ಕೂ ವೋಟ್ ಹಾಕ್ತಾ ಇರ್ತಾರೆ. ಮೋಸ್ಟ್ ಆಫ್ ದ ಪೀಪಲ್ ಡಸಂಟ್ ನೋ ವಾಟ್ ದೇ ನೀಡ್. ಅವ್ರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದೋಕೆ ಗುರು, ಪಾಪ ನಿಮ್ಮ ಅಪ್ಪನ ಬಿಡಿ, ನಾನು ಹೇಳಿದ ನೀವೇನು ಯಂಗ್ಸ್ಟರ್ಸ್ ಏನು, ಅಟ್ಲೀಸ್ಟ್ ಅವ್ರದ್ದಲ್ಲ ಗುರು ಮುಂದೆ ದೇಶ. ಈಗ ನೋಡಿ ಜಾಬ್ಸು, ನಮಗೆ ಏನು ಒಳ್ಳೆ ಇನ್ಫ್ರಾಸ್ಟ್ರಕ್ಚರು, ಯುವಕರು ಬಯಸೋದೇನು ನಮ್ಮ ದೇಶ ಅಲ್ಲ ಗುರು, ನೆಕ್ಸ್ಟ್ ಜನ್ರೇಷನ್ ದೇಶ ತಾನೇ ಇದು. 100% ಸರ್. ಮತ್ತೆ ಅವರು ಯೋಚನೆ ಮಾಡಲೇಬೇಕು ಇದನ್ನು. ಸಂಬಂಧನೇ ಇಲ್ಲ, ನಾವು ಆದಷ್ಟು ಹೇಳ್ಬೇಕು ಅವ್ರಿಗೆ. ಅಟ್ಲೀಸ್ಟ್ ನಮ್ಮ ಕರ್ತವ್ಯ ಅದು. ನನ್ನ ಮಕ್ಳಿಗೆ ನಾನು ಹೇಳಬೇಕು, ನೋಡಪ್ಪ ತಿಳ್ಕೊ, ಪಾಲಿಟಿಕ್ಸ್ ಬಗ್ಗೆ ತಿಳ್ಕೊ, ನೋಡಿ ಇದೆಲ್ಲ ತಪ್ಪಿರುತ್ತೆ, ನೋಡಿ ಇದೆಲ್ಲ ನಂಬೇಡ. ಯಾವುದೋ ವಾಟ್ಸಪ್ಪಲ್ಲಿ ಏನೋ ಬರುತ್ತೆ ಅಥವಾ ಏನೋ ಒಂದು ಮೀಡಿಯಾದಲ್ಲಿ ಏನೋ ಬರುತ್ತೆ, ಅನಲೈಸ್ ಮಾಡು, 4 ಕಡೆ ಯೋಚನೆ ಮಾಡು, ಹುಡುಕಾಟನೇ ಅಲ್ಟಿಮೇಟ್ ಸತ್ಯ ಸಿಗೋದು ಅಲ್ವಾ. ಅದನ್ನು ಹುಡುಕಿ ನೀನೊಂದು ಇದಕ್ಕೆ ಬಾ, ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡು ಅಂತ. ಇವಾಗ ನಾನು ಹೇಳ್ತಿದ್ರು ಕೂಡ ಅದನ್ನು ಇದಲ್ಲ, ನೀವು ಅನಲೈಸ್ ಮಾಡಿ, ಇದು ಕರೆಕ್ಟಾ ಬೆಟ್ರಾ. ಎಷ್ಟೋ ಜನ ಅದನ್ನು ನೋಡೋದು ಇಲ್ಲ, ಅದೆಲ್ಲ ಆಗಲ್ಲ ರೀ ಅಂತ. ಇದು ಚೇಂಜ್ ಅನ್ನೋದು 100% ಸ್ಟ್ರಾಂಗ್ ಆಗಿ ಬಂದೇ ಬರುತ್ತೆ ಸರ್. ನನ್ನ ಜನ್ರೇಷನ್ ಆದರೂ ನಾನು ನೋಡ್ತೀನಿ ಸರ್. ಇಲ್ಲ 100%. ಯಾಕಂದರೆ ನಾನು ರೀಸೆಂಟಾಗಿ ನಾವು ಈ ಅಗ್ರಿಕಲ್ಚರ್ ವೀಡಿಯೋಗಳೆಲ್ಲ ಮಾಡ್ತಾ ಇರ್ತೀವಿ ಸರ್. ನಮ್ಮ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಹೆಂಗಾಗಿದೆ ಅಂದರೆ 70% ಆಫ್ ದ ಪಾಪ್ಯುಲೇಷನ್ ಅವ್ರು ಏಜ್ ಓಲ್ಡ್, 60 ವರ್ಷ ದಾಟ್ಬಿಟ್ಟಿದೆ. ಅವ್ರ ಪಾಪ ಏಜ್ ಓಲ್ಡ್ ಪ್ರಾಕ್ಟೀಸಸ್ ಮಾಡ್ಕೊಂಬರ್ತಿದ್ರೆ ಅವ್ರಿಗೆ ಏನು ಅನ್ನೋದೇ ಗೊತ್ತಿಲ್ಲ. ನಾನು ಮೊನ್ನೆ ಒಬ್ಬರು ರೈತರ ಹತ್ರ ಹೋದೆ,
ಅವರು ಸುಮಾರು 30 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್. ಅಂದರೆ ನೀವು ಬಂಪರಾಗಿ ಏನು ಸರ್ ಮಾಡಿದ್ರೆ ಸರ್, ಟೊಮೊಟೊಗೆ 2 ಕೋಟಿ ಮಾಡಿದೆ ಸರ್ ನಾನು ಅಂತಂದ. 2 ಕೋಟಿ ಮಾಡಿದೆ ಸೂಪರ್ ಅಂತ. ಈ ಸರ್ ಟೊಮೊಟೊ ಕ್ರಾಪ್ ಹಾಕಿದ್ದಾರೆ. ಕ್ರಾಪ್ ಚೆನ್ನಾಗಿ ನಿಂತ್ಕೊಂಡಿದೆ, ಬಟ್ ಫ್ಲವರು ಫ್ರೂಟ್ ಸೈಡ್ ಪ್ರಾಪರಾಗಿ ಆಗಿಲ್ಲ. ಸರ್ ಯಾಕೆ ಆಗಿಲ್ಲ ಅಂತ ಕೇಳಿದೆ. ನಂಗೆ ಗೊತ್ತಿಲ್ಲ ಸರ್ ಅಂದು. ನನಗೆ ಅವಾಗ ಒಂದೇ ಯೋಚನೆ ಮಾಡಿದೆ, ಅಲ್ಲ ನೀನು 30 ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೆ, ಇದ್ರಿಗೆ ದುಡ್ಡು ಮಾಡಿದೆ 2 ಕೋಟಿ ಒಂದು ಸರ್ ಬಂಪರ್ ಕ್ರಾಪ್ ಮಾಡಿದೆ. ಈ ಹಂತದಲ್ಲಿ ಏನಾಗಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ, ಲ್ಯಾಕ್ ಆಫ್ ನಾಲೆಜ್. ಆ ಸೇಮ್ ಸಿನಾರಲ್ಲಿ ಇನ್ನೊಬ್ಬ ಯಂಗ್ಸ್ಟರ್ ಇದೆ ಸರ್. ಅವನನ್ನು ಕೇಳಿದೆ, ಬ್ರದರ್ ನೀವು ಏನು ಮಾಡ್ತಾರೆ, ಏನು ಹಿಂಗೆ ಸರ್ ಟೊಮೊಟೊ ಹಾಕಿದ್ದೀನಿ, ಏನು ಕನ್ಫ್ಯೂಷನ್ ಬಂದರೆ ಏನು ಸರ್, ನಾನು ಡೀಲರ್ ಅಂಗಡಿಗೆ ಹೋಗ್ತೀನಿ. ಅಂದರೆ ಇಂಡಿಯನ್ ಅಗ್ರಿಕಲ್ಚರ್ ಸೆಕ್ಟರ್ ಈಸ್ ಮೋರ್ ಆಫ್ ಡೀಲರ್ ಡ್ರಿವನ್ ಸರ್. ನಾವು ಸುಮಾರು 3 ಲಕ್ಷ ಖರ್ಚು ಮಾಡಿ ಡಿಜಿಟಲ್ ಮಾರ್ಕೆಟಿಂಗು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತೀವಿ. ಬಟ್ ನಮ್ಮ ಡಿಜಿಟಲ್ ಮಾರ್ಕೆಟಿಂಗಿಂದ ನಮಗೆ ಟರ್ನ್ಔಟ್ ಅಂತ ಬಂದಾಗ 3 to 5% ಅಂತ ಇಟ್ಕೊಳ್ಳೋಣ ಸರ್. ಬಟ್ ಡೀಲರ್ಶಿಪ್ಪಿಂದ 95% ನಮ್ಮ ಸೇಲ್ಸ್ ಜನ್ರೇಟ್ ಆಗುತ್ತೆ, ಇವೆಲ್ಲ ಅಂತ ಹತ್ಕೊಂಡ್ರು. ನನಗೆ ಈ ಹುಡುಗ ಹೇಳಿದ್ದು ಏನು ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ, ಸಣ್ಣ ಬದಲಾವಣೆ ನಾನು ನೋಡಿದ್ದು. ಅವನು ಡೀಲರ್ ಹತ್ರ ಹೋಗ್ತಾನೆ, ಕೊಟ್ಟಿದ ತಕ್ಷಣ ChatGPTಯಲ್ಲಿ ಚೆಕ್ ಮಾಡ್ತೀನಿ ಸರ್, ಇದು ವರ್ಕ್ ಆಗುತ್ತಾ ಇಲ್ವಾ, ಫಂಜಿಸೈಡ್ ಏನೋ ಕೊಟ್ಟವ್ರೆ, ಇಮ್ಡಾಕ್ರೋಪಿಡ್ ಕೊಟ್ಟವ್ರೆ, ಈ ವೈಟ್ ಫ್ಲೈಸ್ಗೆ ವರ್ಕ್ ಆಗುತ್ತೆ ಇಲ್ಲ ಕ್ರಾಸ್ ಚೆಕ್ ಮಾಡ್ತೀನಿ ಸರ್. ಆದರೆ ತಗೊಂತೀನಿ ಸರ್, ಇಲ್ಲಾಂದರೆ ಪ್ರಶ್ನೆ ಮಾಡ್ತೀನಿ ಸರ್. ನೋಡಿ ಅದೇ ಹೇಳಿದ್ದು ನೋಡಿ, ಅವ್ನಿಗೆ ಅಷ್ಟು ಅವೈಲೇಬಲ್ ಇದಿದೆ ಸೋರ್ಸಸ್. ನನಗೆ ಇನ್ನೊಂದು ಕೇಳ್ತೀನಿ ಗುರು ನಿಮ್ಮನ್ನು, ಈಗ ಕೋಆಪ್ರೇಟಿವ್ ಸ್ಟ್ರಕ್ಚರ್ ವರ್ಕ್ ಆಗಲ್ವಾ ನಿಮ್ಮಲ್ಲಿ, ಅಥವಾ ಡೇಟಾಗಳಿದೆಯಾ ಗೌರ್ಮೆಂಟ್ನಿಂದ ಇಷ್ಟು ಬೆಳಿಬೇಕು, ಇಷ್ಟೇ ಕನ್ಸಂಪ್ಷನ್ ಇದೆ, ಅದೆಲ್ಲ ಏನೂ ಇಲ್ವಾ?